ನಾಗಿ ಮಾಡಬೇಕು ಅಂತ ಹೇಳಿ ಶ್ರದ್ಧಾಭಕ್ತಿಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಉದ್ಘಾಟ್ಯ ಯೋಗಕಲಯಾ ಹೃದಯಾಬ್ಜಕೋಶಂ ಧನ್ಯೈಶ್ಚಿರಾದಪಿ ಯಥಾ ರುಚಿ ಗೃಹ್ಯಮಾಣಃ ಯಃ ಪ್ರಸ್ಫುರತ್ಯವಿರತಂ ಪರಿಪೂರ್ಣರೂಪಃ ಶ್ರೇಯಸ್ಸಮೇ ದಿಶತು ಶಾಶ್ವತಿಕಂ ಮುಕುಂದಃ. ಶ್ರೀಮತೆ ಶಂಕರಾರ್ಯಾಯ ಧೀಮತೇದ್ಭುತಶಕ್ತಯೇ ನಮೋಸ್ತ್ವದ್ವೈತಸಿದ್ಧಾಂತಸ್ಥಾಪನೋಪಾತ್ತಮೂರ್ತಯೇ. ನಮ್ಮ ಪ್ರೀತಿಪಾತ್ರವಾಗಿರತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಆಚರಣೆ ಅತ್ಯಂತ ವೈಭವೋಪೇತವಾಗಿ ಅರ್ಥಪೂರ್ಣವಾಗಿ ಆಚರಿಸಲ್ಪಡ್ತಾ ಇದೆ. ಇವತ್ತು ನಾಳೆ, ನಿನ್ನೆಯಿಂದಲೇ ಪ್ರಾರಂಭ ಆಯಿತು. ವಿಶೇಷವಾಗಿ ಇವತ್ತು ನಾಳೆ ಈ 2 ದಿವಸಗಳಲ್ಲಿ ರಾಜ್ಯದ ಎಲ್ಲ ಕಡೆಯಿಂದಲೂ ಬ್ರಾಹ್ಮಣ ಸಮಾಜದವರನ್ನು ಇಲ್ಲಿಗೆ ಆಹ್ವಾನ ಮಾಡಲಾಗಿ ಅನೇಕ ಕಡೆಗಳಿಂದ ಇವತ್ತು ನಾಳೆ ಇಲ್ಲಿಗೆ ಆಸ್ತಿಕ ಜನರು ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಎಲ್ಲರೂ ಸಹ ಇಲ್ಲಿಗೆ ಬಂದಿದ್ದೀರಿ. ಹೇಗೆ ಈ ಒಂದು ಕಾರ್ಯ ಅನ್ನೋದು ಎಷ್ಟು ದೊಡ್ಡದಾಗಿ ನಡೀತಾ ಇದೆ ಅಂತಂದರೆ ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಾವು ಇಲ್ಲಿ ಇವತ್ತು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಂದ ಬಳ್ಳಾರಿಗೆ ಹೋಗಬೇಕಾಗಿದೆ. ಆದರೆ ಬಳ್ಳಾರಿಗೆ ಹೋಗಬೇಕು, ಇಲ್ಲಿಂದ ಬಳ್ಳಾರಿ ತನಕ ಹೋಗಬೇಕು ಅಂತಂದರೆ ನಾವು ಒಂದೇ ಸಲ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮಾಧ್ಯಾಹ್ನಿಕ ಅನುಷ್ಠಾನ ಮುಗಿಸ್ಕೊಂಡು ಮತ್ತು ಸಾಯಂಕಾಲದ ಅನುಷ್ಠಾನದೊಳಗೆ ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲಿಂದ ಬಳ್ಳಾರಿ ತನಕ ಹೋಗಲಿಕ್ಕೆ ನಮಗಾಗುವುದಿಲ್ಲ. ಮಧ್ಯೆಯಲ್ಲೆಲ್ಲಾದರೂ ಒಂದು ಕಡೆ ನಿಲ್ಲಬೇಕು. ಆಗ ನಾವು ಮಧ್ಯೆಯಲ್ಲಿ ಒಂದು ಊರಿನಲ್ಲಿ ನಿಂತು ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದಾಗ ಆ ಊರಿನವರೆಲ್ಲ ಹೇಳಿದರು, ಸ್ವಾಮಿ ತಾವು ನಮ್ಮ ಊರಿಗೆ ಬರ್ತಾ ಇರುವುದು ತುಂಬ ಸಂತೋಷ, ತುಂಬ ವರ್ಷಗಳಾದ ಮೇಲೆ ನಮ್ಮ ಊರಿಗೆ ಬರ್ತಾ ಇದ್ದೀರಿ, ತುಂಬ ಸಂತೋಷ. ಆದರೆ ಒಂದು ವಿಚಾರ ಏನು ಅಂತಂದರೆ, ಈ ಊರಿನಲ್ಲಿ ಬ್ರಾಹ್ಮಣ ಮಹಾಸಭೆಯವರು ತುಂಬ ಜನ ಇದ್ದಾರೆ. ಮತ್ತು ಈ ಊರು ಮಾತ್ರ ಅಲ್ಲ, ಇನ್ನೂ ಸುತ್ತಮುತ್ತ ಸುಮಾರು ತಾಲೂಕುಗಳಲ್ಲಿ ಬ್ರಾಹ್ಮಣ ಸಮಾಜದವರೆಲ್ಲ ತಾವಿಲ್ಲಿಗೆ ಬಂದಾಗ ಆಹ್ವಾನ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ವಿ. ಆದರೆ ಈಗ ನಮಗೆಲ್ಲರಿಗೂ ಸಹ ಸೂಚನೆ ಬಂದಿದೆ, ಎಲ್ಲರೂ ಸಹ ಇಲ್ಲಿಗೆ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಮಗೆ ಸೂಚನೆ ಬಂದಿದೆ. ಹಾಗಾಗಿ ನಾವು ಅನಿವಾರ್ಯವಾಗಿ ಅಲ್ಲಿಗೆ ಹೋಗಬೇಕಾಗಿದೆ. ಹಾಗಾಗಿ ನಾವು ಸ್ವಾಗತ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಹೌದಪ್ಪ ನೀವು ಹೇಳ್ತಿರೋದು ಸರಿಯಾದ ವಿಚಾರ, ಖಂಡಿತವಾಗಿಯೂ ಎಲ್ಲರೂ ಅಲ್ಲಿಗೆ ಹೋಗಬೇಕು, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಹೋಗಬೇಕು. ಹಾಗಿದ್ರೆ ನಾನು ನನ್ನ ಕಾರ್ಯಕ್ರಮ ಬದಲಾಯಿಸಿಕೊಂಡು ಬೇರೆ ರೀತಿಯಾಗಿ ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಒಂದು ದಿವಸ ಮಾತ್ರ ಇಲ್ಲಿಂದ ಆಂಧ್ರ ದೇಶಕ್ಕೆ ಹೋಗಿ ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಪುನಃ ಬಳ್ಳಾರಿಗೆ ಹೋಗುವುದು ಅಂತ ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಆಂಧ್ರ ಪ್ರದೇಶನಲ್ಲಿ ಅಂತಂದರೆ ಅದು ಪುನಃ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯವರಿಗೆ ಅದು ಸಂಬಂಧವಿಲ್ಲವಾದ್ದರಿಂದ ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿಂದ ಹೋಗ್ತೀನಿ. ಯಾಕಂದರೆ ಅಲ್ಲೂ ಸುಮಾರು ವರ್ಷಗಳಿಂದ ಹೋಗಬೇಕಾಗಿದೆ, ಹೋಗುವಂತಹ ಒಂದು ನಿಮಿತ್ತ ಇದೆ. ಹಾಗಾಗಿ ಅದನ್ನೀಗ ನಾನು ಮುಗಿಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಸಂದರ್ಭವನ್ನು ಇಷ್ಟು ವ್ಯಾಪಕವಾಗಿ ಎಲ್ಲರಿಗೂ ಸಹ ಇದರ ಸೂಚನೆಯನ್ನು ಮಾಡಿ ಎಲ್ಲರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸುವಂತೆ ಆಯೋಜನೆ ಮಾಡಿದ್ದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇದರಿಂದ ನಾವು ತಿಳ್ಕೊಳ್ಳಬೇಕಾದಂತಹ ಒಂದು ವಿಷಯ ಏನು ಅಂತಂದರೆ, ಈ ರೀತಿಯಾದಂತಹ ಒಂದು ಐಕಮತ್ಯ ಇದು ಸದಾಕಾಲ ಇರಬೇಕು. ಎಲ್ಲ ಬ್ರಾಹ್ಮಣರಲ್ಲೂ ಒಂದು ವಿಶೇಷವಾದಂತಹ ಐಕಮತ್ಯ ಇರಬೇಕು. ಇಡೀ ನಮ್ಮ ಹಿಂದೂ ಸಮಾಜವೇ ವಿಶೇಷವಾದಂತಹ ಒಂದು ಐಕಮತ್ಯವನ್ನು ಹೊಂದಬೇಕು. ಇದು ಅತ್ಯಂತ ಅವಶ್ಯಕವಾದಂತಹ ಒಂದು ವಿಷಯ. ಇಂತಹ ಒಂದು ಐಕಮತ್ಯವನ್ನೇ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು 1200 ವರ್ಷಗಳ ಹಿಂದೆ ಈ ಒಂದು ಐಕಮತ್ಯದ ಮಾರ್ಗವನ್ನು ಅವರು ಉಪದೇಶ ಮಾಡಿದ್ದು ಮಾತ್ರ ಅಲ್ಲದೆ ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ. ಹಾಗಾಗಿ ಇಂತಹ ಒಂದು ಐಕಮತ್ಯ ಇದನ್ನು ನೋಡಿದಾಗ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ. ಇದೇ ರೀತಿಯಾದಂತಹ ಒಂದು ಐಕಮತ್ಯ ಸದಾಕಾಲ ಸಮಾಜದಲ್ಲಿ, ಬ್ರಾಹ್ಮಣ ಸಮಾಜದಲ್ಲೂ ಮತ್ತು ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲೂ ಸಹ ಈ ರೀತಿಯಾದಂತಹ ಒಂದು ಐಕಮತ್ಯ ಸದಾಕಾಲ ಇರಲಿ. ತದ್ವಾರ ನಮ್ಮ ಒಂದು ಧರ್ಮದ ಜಾಗೃತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ, ಧರ್ಮಾಚರಣೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಾಗಲಿ. ತದ್ವಾರ ಎಲ್ಲರೂ ಸಹ ಶ್ರೇಯೋವಂತರಾಗಬೇಕು. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಬಯಸುವಂತಹದ್ದು,
ಈ ಒಂದು ಬ್ರಾಹ್ಮಣ್ಯದ ರಕ್ಷಣೆಯನ್ನು ವಿಶೇಷವಾಗಿ ಮಾಡಿಕೊಳ್ಳಬೇಕಾದದ್ದು ಮನುಷ್ಯನ ನಮ್ಮ ಕರ್ತವ್ಯವಾಗಿದೆ. ಬ್ರಾಹ್ಮಣ್ಯದ ಒಂದು ರಕ್ಷಣೆ ಅಂತಂದರೆ ಬ್ರಾಹ್ಮಣನಿಗಾಗಿ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಂತಹ ಧರ್ಮಗಳ ಆಚರಣೆ. ಇಲ್ಲಿ ಧರ್ಮದ ರಕ್ಷಣೆ ಅಂತಂದರೆ ಅದರ ಆಚರಣೆ, ವಿಶೇಷವಾಗಿ ಅದನ್ನು ಆಚರಣೆ ಮಾಡುವುದು. ಎಷ್ಟು ಶ್ರದ್ಧೆಯಾಗಿ ನಾವು ಇದನ್ನು ಆಚರಣೆ ಮಾಡ್ತೀವೋ ಅಷ್ಟು ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಂಡ ಹಾಗಾಗುತ್ತೆ. ಇದನ್ನು ಕಾಪಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಅನೇಕ ವಿಧವಾದಂತಹ ಸಂಕಷ್ಟಗಳನ್ನು ನಾವು ಎದುರಿಸಬೇಕಾಗಿ ಬರುತ್ತೆ. ಆದರೆ ಆ ಸಂಕಷ್ಟಗಳು ಬಂದಾಗ ಒಂದೊಂದು ಸಂಕಷ್ಟ ಬರ್ತಿದ್ದ ಹಾಗೂ ಇದನ್ನು ನಾವು ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಸಂಕಲ್ಪ ಇನ್ನೂ ದೃಢವಾಗ್ತಾ ಹೋಗಬೇಕು. ಕಷ್ಟ ಬಂದ ತಕ್ಷಣ ಅಯ್ಯೋ ಸಾಕು ಇನ್ನು ನಮ್ಮ ಕೈಯಲ್ಲಿ ಆಗುವುದಿಲ್ಲ ಅಂತ ಬಿಡ್ತಾ ಹೋಗಬಾರ್ದು. ಇನ್ನೂ ಅದನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಸಂಕಲ್ಪವನ್ನು ಇನ್ನೂ ಗಟ್ಟಿ ಮಾಡ್ಕೊಳ್ತಾ ಹೋಗಬೇಕು. ಇನ್ನೂ ಕಷ್ಟ ಬಂದಿದೆಯಾ, ಹಾಗಿದ್ರೆ ಇನ್ನಷ್ಟು ನಾನು ಗಟ್ಟಿ ಆಗಬೇಕು. ಇಲ್ಲ ಇನ್ನೊಂದು ಥರದ ಸಂಕಷ್ಟ ಬಂದಿದೆಯಾ, ಹಾಗಿದ್ರೆ ನಾನು ಇದನ್ನು ಎದುರಿಸಲಿಕ್ಕೆ ಇನ್ನಷ್ಟು ಗಟ್ಟಿ ಆಗಬೇಕು. ಹೀಗೆ ಒಂದೊಂದು ಸಂಕಷ್ಟವನ್ನು ನೋಡ್ತಾ ಇರುವಾಗಲೂ ನಾವು ಇನ್ನಷ್ಟು ಗಟ್ಟಿ ಆಗಬೇಕು, ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಆದ್ದರಿಂದ ಈ ಒಂದು ವಿಷಯವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಈ ಒಂದು ಧರ್ಮದ, ಈ ಒಂದು ಬ್ರಾಹ್ಮಣ್ಯದ ರಕ್ಷಣೆಗಾಗಿ ಎಲ್ಲರೂ ಸಹ ಕಟಿಬದ್ಧರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಏನು ಅಂತಂದರೆ ಈ ಸಂಕಷ್ಟಗಳು ಅನೇಕ ರೀತಿಯಾಗಿ ಬರ್ತಾ ಇರುತ್ತೆ, ಒಂದೇ ಥರ ಇರುವುದಿಲ್ಲ. ಒಂದೊಂದು ಕಾಲದಲ್ಲೂ ಒಂದೊಂದು ಥರ. ಒಂದು ಶತಮಾನದಲ್ಲಿ ಒಂದು ರೀತಿಯಾದಂತಹ ಸಂಕಷ್ಟ, ಇನ್ನೊಂದು ಶತಮಾನದಲ್ಲಿ ಇನ್ನೊಂದು ರೀತಿಯಾದಂತಹ ಸಂಕಷ್ಟ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಕಷ್ಟಗಳು ಬರ್ತಾ ಇರುತ್ತೆ. ಆದರೆ ಯಾವ ರೀತಿಯಾಗಿ ಸಂಕಷ್ಟ ಬಂದರೂ ಸಹ ಆ ಸಂಕಷ್ಟವನ್ನು ಆ ಕಾಲದಲ್ಲಿ ಸರಿ ಮಾಡಿಕೊಳ್ಳಲಿಕ್ಕೆ ನಾವು ತಯಾರಾಗಿರಬೇಕು. ಅದಕ್ಕೆ ಬೇಕಾದಂತಹ ಉಪಾಯವನ್ನು ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಇದಕ್ಕೆ ನಮಗೊಂದು ದೊಡ್ಡ ನಿದರ್ಶನ, ಉದಾಹರಣೆ ಅಂತಂದರೆ ಭಗವಂತ ಮಾಡಿರ್ತಕ್ಕಂತಹ ಅವತಾರಗಳು. ಭಗವಂತನ ಅವತಾರಗಳು ಅನೇಕ ಇವೆ. ಅವುಗಳಲ್ಲಿ ಪ್ರಸಿದ್ಧವಾಗಿ ದಶಾವತಾರಗಳನ್ನು ನಾವು ಹೇಳ್ತೀವಿ. ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಆ ದಶಾವತಾರ. ಆದರೆ ಈ ದಶಾವತಾರಗಳ ಉದ್ದೇಶ 10 ಅವತಾರಗಳ, ಈ 10 ಮಾತ್ರ ಅಲ್ಲ, ಭಗವಂತ ಎಷ್ಟೇ ಅವತಾರಗಳನ್ನು ಮಾಡಿದರೂ ಆ ಎಲ್ಲ ಅವತಾರಗಳ ಉದ್ದೇಶ ಏನು ಅಂತಂದರೆ ದುಷ್ಟ ಶಿಕ್ಷಣೆ ಮತ್ತು ಶಿಷ್ಟ ಪರಿಪಾಲನೆ, ಧರ್ಮೋದ್ಧಾರ ಮತ್ತು ಅಧರ್ಮದ ನಾಶ. ಇದನ್ನೇ ಈ ವಿಷಯವನ್ನು ಭಗವಂತನೇ ಹೇಳಿದ್ದು, ಎಲ್ರಿಗೂ ಗೊತ್ತಿರುವಂತಹದ್ದೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಭಗವಂತನೇ ಸ್ವಯಂ ಹೇಳಿದ್ದಾನೆ. ಆದ್ದರಿಂದ ಈ ಧರ್ಮ ಸಂರಕ್ಷಣೆಯನ್ನು ಮಾಡುವುದೇ ಭಗವಂತನ ಮುಖ್ಯ ಉದ್ದೇಶ. ಆದರೆ ಧರ್ಮ ಸಂರಕ್ಷಣೆಯನ್ನು ಮಾಡುವುದಕ್ಕೆ ಭಗವಂತ ಅವತಾರ ಮಾಡಬೇಕಾದ್ರೆ ಆ ಧರ್ಮಕ್ಕೆ ಸಂಕಷ್ಟ ಬಂದಿರುವಂತಹ ಪರಿಸ್ಥಿತಿಗಳು ಬೇರೆ ಬೇರೆ ರೀತಿಯಾಗಿದ್ವು. ಹಾಗಾಗಿ ಭಗವಂತ ಏನು ಮಾಡಿದ ಅಂತಂದರೆ ಒಂದೊಂದು ಸಂದರ್ಭದಲ್ಲೂ ಆ ಸಂದರ್ಭಕ್ಕೆ ಧರ್ಮದ ಉದ್ಧಾರವನ್ನು ಯಾವ ರೀತಿಯಾಗಿ ಮಾಡಬೇಕೋ ಆ ರೀತಿಯಾಗಿ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡು, ಅಂದರೆ ಒಂದು ಅವತಾರವನ್ನು, ಒಂದು ಶರೀರವನ್ನು ಧಾರಣೆ ಮಾಡಿ ನಮ್ಮ ಮುಂದಕ್ಕೆ ಭಗವಂತ ಬಂದಿದ್ದಾನೆ. ಅಂದರೆ ಏನು, ಒಂದು ಸಲ ಧರ್ಮೋದ್ಧಾರ ಮಾಡಲಿಕ್ಕೆ ರಾಮನಾಗಿ ಅವತಾರ ಮಾಡಬೇಕಾಯ್ತು, ಇನ್ನೊಂದು ಸಲ ಧರ್ಮೋದ್ಧಾರ ಮಾಡಬೇಕಾದ್ರೆ ಕೃಷ್ಣನಾಗಿ ಬರಬೇಕಾಯಿತು, ಇನ್ನೊಂದು ಸಲ ಧರ್ಮೋದ್ಧಾರ ಮಾಡಲಿಕ್ಕೆ ನರಸಿಂಹಸ್ವಾಮಿಯ ರೂಪದಲ್ಲೂ ಬರಬೇಕಾಯಿತು. ಅಂತಹ ಒಂದು ರೂಪ. ಈ ಅವತಾರಗಳೆಲ್ಲ ಒಂದೊಂದು ಅವತಾರದ ಸ್ವಭಾವವು, ಸ್ವರೂಪವು ಬೇರೆ ಬೇರೆ ರೀತಿಯಾಗಿರುತ್ತೆ ನಾವು ನೋಡಿದರೆ. ಹಾಗಾಗಿ ಒಂದ್ಸಲ ನರಸಿಂಹನಾಗಿಯೇ ಬರಬೇಕಿತ್ತು, ಹಾಗಾಗಿ ನರಸಿಂಹ ಸ್ವರೂಪನಾಗಿ ಭಗವಂತ ಬಂದಿದ್ದಾನೆ. ಒಂದ್ಸಲಿ ಪರಶುರಾಮನಾಗಿ ಬರಬೇಕಿತ್ತು, ಹಾಗಾಗಿ ಪರಶುರಾಮನ ರೂಪದಲ್ಲಿ ಬಂದಿದ್ದಾನೆ. ಒಂದು ಸಲ ಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಬರಬೇಕಿತ್ತು, ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಈ ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ. ಇದನ್ನೆಲ್ಲ ನಾವು ನೋಡಿ ಏನು ತಿಳ್ಕೊಳ್ಳಬೇಕಾಗಿದೆ ಅಂತಂದರೆ, ಆ ಧರ್ಮೋದ್ಧಾರವನ್ನು ಮಾಡುವುದು ನಮಗೆ ಮುಖ್ಯ. ಅದನ್ನು ಮಾಡಬೇಕಾದ್ರೆ ಯಾವ ಸಂದರ್ಭದಲ್ಲಿ ನಾವು ಅದೇ ನಮಗೆ ಮುಖ್ಯವಾದಂತಹ ಉದ್ದೇಶ. ನಮ್ಮ ಧರ್ಮವನ್ನು, ನಮ್ಮ ಬ್ರಾಹ್ಮಣ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕಾಗಿ ಆಯಾ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಾರ್ಗಗಳನ್ನು, ಸಮುಚಿತವಾದಂತಹ ಮಾರ್ಗಗಳನ್ನು ನಾವು ಅನುಸರಿಸಬೇಕಾಗಿ ಬರುತ್ತೆ. ಈ ಒಂದು ವಿಷಯವನ್ನು ಭಗವಂತನ ಅವತಾರಗಳಿಂದ ನಾವು ಕಲಿತುಕೊಳ್ಳಬೇಕು. ಒಂದು ಸಲ ನರಸಿಂಹಸ್ವಾಮಿ ಆಗಬೇಕಾಯ್ತಾ, ನರಸಿಂಹನ ಸ್ವಭಾವವನ್ನು ನಾವು ಅನುಸರಣೆ ಮಾಡಬೇಕು. ಒಂದು ಸಲ ರಾಮನ ಸ್ವಭಾವವನ್ನು ಅನುಸರಣೆ ಮಾಡಬೇಕು, ಒಂದು ಸಲ ವಾಮನನ ಸ್ವಭಾವವನ್ನು ಅನುಸರಣೆ ಮಾಡಬೇಕು, ಒಂದು ಸಲ ಕೃಷ್ಣನ ಸ್ವಭಾವವನ್ನು ಅನುಸರಣೆ ಮಾಡಬೇಕು. ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಪರಿಸ್ಥಿತಿ ಬರ್ತಾ ಇರುತ್ತೆ. ಆಗ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆಯೋ ಅಂದರೂ ಅದಕ್ಕೆ ತಕ್ಕಂತೆ ನಾವು ನಮ್ಮ ಪ್ರವೃತ್ತರಾಗಿ ಮುಖ್ಯವಾದಂತಹ ಉದ್ದೇಶವನ್ನಾಗಿ ಇದನ್ನಿಟ್ಟುಕೊಂಡು ನಮ್ಮ ಧರ್ಮ ಸಂರಕ್ಷಣೆಯನ್ನು ಮುಖ್ಯವಾದಂತಹ ಉದ್ದೇಶವನ್ನಾಗಿ ಹೊಂದಿ ನಮ್ಮ
ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಎಲ್ಲರೂ ಸಹ ಗಮನಿಸಬೇಕಾಗಿದೆ. ನಮ್ಮ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಆಚರಣೆಗಳನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ಅನುಷ್ಠಾನ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಈ ಆಚರಣೆಗಳನ್ನು ನಾವು ಬಿಡಬಾರದು. ಇದನ್ನು ಎಲ್ಲರೂ ಸಹ ಜ್ಞಾಪಕ ಇಟ್ಕೊಳ್ಬೇಕು. ಯಾಕಂತಂದರೆ ಈ ಆಚರಣೆಗಳು ಏನಿವೆಯೋ, ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂತಹ ಆಚರಣೆಗಳು ಏನಿವೆಯೋ, ಇದೆಲ್ಲ ಬರೀ ಮೂಢನಂಬಿಕೆಗಳಲ್ಲ. ಇದರ ಹಿಂದೆ ಒಂದೊಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಪ್ರತಿಯೊಂದಕ್ಕೂ ಏನಾದರೂ ಒಂದು ಸೈಂಟಿಫಿಕ್ ರೀಸನ್, ಅಂದರೆ ಏನಾದರೂ ಒಂದು ಕಾರಣ ತೋರಿಸಿ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಹೋದ್ರೆ ಪ್ರಪಂಚದಲ್ಲಿರುವ ಎಷ್ಟೋ ವಿಷಯಗಳಿಗೆ ಇನ್ನೂ ಹಾಗೆ ತೋರ್ಸೋಕ್ಕಾಗೋದಿಲ್ಲ. ಅಂದರೆ ಈಗ ಜನರು ಯಾವ ಥರ ತಿಳ್ಕೊಂಡಿದ್ದಾರೆ ಅಂತಂದರೆ, ಪ್ರತಿಯೊಂದಕ್ಕೂ ಏನಾದರೂ ಇಂತಹ ಒಂದು ಸೈಂಟಿಫಿಕ್ ಕಾರಣ ತೋರಿಸಿದ್ರೆ ಮಾತ್ರ ಅದು ಸರಿ, ಅದು ಬಿಟ್ಟುಬಿಟ್ರೆ ಅದಿಲ್ಲ ಅಂತಂದರೆ ಎಲ್ಲವೂ ಮೂಢನಂಬಿಕೆ ಅನ್ನುವಂತಹ ವಿಷಯ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಹಾಗೆ ಹೇಳುತ್ತಾ ಹೋದರೆ ಇಂತಹ ಮೂಢನಂಬಿಕೆಗಳು ನಮ್ಮಲ್ಲಿಗಿಂತಲೂ ಬೇರೆ ಕಡೆನೇ ಇನ್ನೂ ನಮಗೆ ಜಾಸ್ತಿ ಸಿಗುತ್ತೆ. ಆ ರೀತಿಯಂತಹ ಮೂಢನಂಬಿಕೆಗಳು ಬೇರೆ ಸುಮಾರು ಬೇಕಾದಷ್ಟಿವೆ. ಆದ್ದರಿಂದ ಬರೀ ಏನಾದರೂ ಒಂದು ಕಾರಣ ಇದ್ದರೆ ಕಾರಣವನ್ನು ತೋರಿಸಿದರೆ ಮಾತ್ರ, ಕಾರಣ ಇರುತ್ತೆ, ಆದರೆ ಕೆಲವೊಂದಕ್ಕೆ ಕಾರಣ ನಮ್ಮಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ಕೆಲವೊಂದು ವಿಚಾರಗಳಿಗೆ ಕಾರಣ ನಮ್ಮಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಅದನ್ನು ನಮ್ಮ ಮಹರ್ಷಿಗಳು ತಿಳ್ಕೊಂಡಿದ್ದಾರೆ. ಹಿಂದಿನ ಮಹರ್ಷಿಗಳು ಅವರೆಲ್ಲರೂ ಆ ಕಾರಣವನ್ನು ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಅವರಿಗೆ ವಿಶೇಷವಾದಂತಹ ಬುದ್ಧಿಶಕ್ತಿ ಇತ್ತು, ಮೇಧಾಶಕ್ತಿ ಇತ್ತು, ತಪಶ್ಶಕ್ತಿ ಇತ್ತು. ಆ ಒಂದು ತಪಶ್ಶಕ್ತಿಯಿಂದ ಅತೀಂದ್ರಿಯವಾದ ಅಲೌಕಿಕವಾದಂತಹ ವಿಷಯಗಳನ್ನು ಸಹ ಅವರು ತಿಳಿದುಕೊಂಡು ಅದರಲ್ಲಿ ಯಾವುದು ಮನುಷ್ಯನಿಗೆ ಅವಶ್ಯಕವಾಗಿದೆಯೋ ಅದನ್ನು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಕಾರಣ ಇದ್ದೇ ಇರುತ್ತೆ, ಆದರೆ ಆ ಕಾರಣವನ್ನು ನಾವು ನೋಡಲಿಕ್ಕಾಗುವುದಿಲ್ಲ. ಅಂದರೆ ನೋಡಲಿಕ್ಕಾಗಲ್ಲ, ಅಂದರೆ ನೋಡಲಿಕ್ಕೆ ನಮ್ಮ ಬುದ್ಧಿ ಸಾಕಾಗುವುದಿಲ್ಲ. ಆದರೆ ಅದನ್ನು ಅವರು ನೋಡಿದ್ದಾರೆ, ನೋಡಿ ನಮಗೆ ಉಪದೇಶ ಮಾಡಿದ್ದಾರೆ. ಅಂದರೆ ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ಚಿಕ್ಕ ಮಕ್ಕಳಿರ್ತಾರೆ, ಅವರಿಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇರುವುದಿಲ್ಲ, ಮನೇಲಿ ಆಟ ಆಡುವುದು ಅಂತಂದರೆ ತುಂಬ ಇಷ್ಟ. ಅದು ತುಂಬ ಜನ ಮಕ್ಕಳ ಒಂದು ಸ್ವಭಾವ. ಅದು ಯಾವ ರೀತಿಯಾಗಿ ಅವರ ವಯಸ್ಸಿರುತ್ತೆ ಅಂತಂದರೆ, ಅವರಿಗೆ ಈ ವಿದ್ಯಾಭ್ಯಾಸ ಮಾಡಿದರೆ ಏನಾಗುತ್ತೆ, ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋ ವಿಚಾರಗಳನ್ನೆಲ್ಲ ಹೇಳ್ತಾ ಹೋದರೆ ಅವರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗುವುದಿಲ್ಲ, ಅಷ್ಟು ಪರಿಪಕ್ವತೆ ಇರುವುದಿಲ್ಲ. ಒಂದು ವೇಳೆ ಇದನ್ನು ವಿವರಣೆ ಮಾಡಿ ಹೇಳೋಣ ಅಂತಂದರೆ ಅದನ್ನು ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರ ಬುದ್ಧಿಶಕ್ತಿ ಸಾಕಾಗುವುದಿಲ್ಲ. ಹಾಗಂತ ಹೇಳಿ ಬಿಟ್ಬಿಟ್ರೆ ನಾವೇ ಅವರಿಗೆ ದ್ರೋಹ ಮಾಡಿದಂಗೆ ಆಗುತ್ತೆ. ಸರಿಯಾದಂತಹ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡಿಸದೆ ಅವರನ್ನು ನಾವು ಬಿಟ್ಟಿದ್ದೀವಿ, ಅವರಿಗೆ ಆಟ ಆಡುವುದು ಅಂತಂದರೆ ಇಷ್ಟ ಅಂಥೇಳಿ ಅದನ್ನೇ ಮಾಡಲಿಕ್ಕೆ ನಾವು ಬಿಟ್ಟಿದ್ದೀವಿ ಅಂತಂದರೆ ಪುನಃ ನಾವೇ ಅವರಿಗೆ ತುಂಬ ದ್ರೋಹವನ್ನು ಮಾಡಿದಂಗೆ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಆದರೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿದರೆ ಏನಾಗುತ್ತೆ, ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಮಕ್ಕಳಿಗೆ ಆಪ್ತರಾಗಿರ್ತಕ್ಕಂತಹ, ಅತ್ಯಂತ ಆಪ್ತರಾಗಿರ್ತಕ್ಕಂತಹ ನಮಗೂ ಗೊತ್ತು. ಹಾಗಾಗಿ ನಮಗೂ ಗೊತ್ತಿರುವುದರಿಂದ ನಾವು ಮಕ್ಕಳಿಗೆ ಏನು ಹೇಳ್ತೀವಿ ಅಂದರೆ, ಏನಾದರೂ ಒಂದು ಉಪಾಯ ಮಾಡಿ ಅಥವಾ ಹೆದರಿಸಿಯೋ ಅಥವಾ ಅವರಿಗೆ ಬೇಕಾದ್ದನ್ನೇನೋ ಒಂದನ್ನು ಕೊಟ್ಟೋ ಏನೋ ಒಂದು ಆಸೆ ತೋರಿಸಿಯೋ ಮಕ್ಕಳಂತೂ ಅವರ ಕೈಯಲ್ಲಿ ವಿದ್ಯಾಭ್ಯಾಸವನ್ನು ನಾವು ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅಂದರೆ ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಮಕ್ಕಳಿಗೆ ಅತ್ಯಂತ ಅವಶ್ಯಕ ವಿದ್ಯಾಭ್ಯಾಸ, ಆದರೆ ಅದರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹ ಪರಿಪಕ್ವತೆ ಅವರಿಗೆ ಬುದ್ಧಿಗೆ ಇರುವುದಿಲ್ಲ. ಆದರೆ ಅದು ನಮಗಿದೆ, ದೊಡ್ಡವರಿಗಿದೆ. ಅದೇ ರೀತಿ ಧರ್ಮದ ಅವಶ್ಯಕತೆ ಅನ್ನೋದು ಮನುಷ್ಯನಿಗೆ ತುಂಬ ಇದೆ. ಆದರೆ ಈ ಧರ್ಮದಿಂದ ಏನಾಗುತ್ತೆ, ಯಾಕೆ ಇದನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ಈ ಕೆಲವೊಂದು ಕೆಲವೊಂದರಲ್ಲಿ ಬೇಕಾದರೆ ನಾವು ಒಂದಿಷ್ಟು ಯೋಚನೆ ಮಾಡಿದರೆ ನಮಗೆ ಅರ್ಥ ಆಗ್ಬೋದು. ಈ ಕಾರಣಕ್ಕಾಗಿ ಈ ಆಚರಣೆಯನ್ನು ಹೇಳಿದ್ದಾರೆ ಅಂತ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು. ಆದರೆ ಎಲ್ಲ ಕಡೆಯೂ ಏನೋ ಒಂದು ಕಾರಣವನ್ನು ತೋರಿಸಲೇಬೇಕು ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ. ತೋರಿಸಿದರೂ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅಂತಹ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಆ ಕಾರಣವನ್ನು ನೋಡಿದವರು ಯಾವ ಮಹರ್ಷಿಗಳಿದ್ದಾರೋ ಅವರು ನಮಗೆ ಏನನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ನಾವು ಆಚರಣೆ ಮಾಡಲೇಬೇಕು. ಅದರಿಂದ ನಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮತ್ತು ಅದನ್ನು ಮಾಡಲಿಲ್ಲ ಅಂತಂದರೂ ಅದರಿಂದ ನಮಗೆ ತೊಂದರೆ ಖಂಡಿತವಾಗಿಯೂ ಉಂಟಾಗುತ್ತೆ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಈ ಒಂದು ಪ್ರಾಮಾಣಿಕವಾದಂತಹ ವ್ಯಕ್ತಿಗಳಿಂದ ನಮ್ಮ ನಿಜವಾದಂತಹ ಆಚರಣೆಗಳು ಏನು, ಸಂಪ್ರದಾಯ ಏನು ಅನ್ನೋದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ನಾನು ಪ್ರಾಮಾಣಿಕವಾದಂತಹ ವ್ಯಕ್ತಿಗಳಿಂದ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗಿನ ಕಾಲದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಇದೇ ಧರ್ಮದ ಒಂದು ಹೆಸರಿನಲ್ಲಿ ಶಾಸ್ತ್ರಗಳಿಗೆ ವಿರುದ್ಧವಾಗಿ ಏನೇನೋ ಹೇಳ್ತಾ ಇರ್ತಾರೆ. ಒಂದು ಶಾಸ್ತ್ರೀಯ ಸಂಪ್ರದಾಯ ಒಂದಿದೆ, ಅಂಥವರು ಇದ್ದಾರೆ ಲೋಕದಲ್ಲಿ. ಶಾಸ್ತ್ರೀಯವಾದಂತಹ ಒಂದು ಸಂಪ್ರದಾಯ ಇದೆ, ಆ ಸಂಪ್ರದಾಯವನ್ನು ಬಿಟ್ಟು ಅವರ ಬುದ್ಧಿಗೆ ತೋಚಿದಂತೆ ಏನೇನೋ ಹೇಳುವವರು ಇದ್ದಾರೆ. ತುಂಬ ಜನ ಪಾಪ ಇವರು ಹೇಳ್ತಿರುವುದೇ ಸರಿ ಅಂಥೇಳಿ, ಅವ್ರು ಹೇಳಿದ್ದೇ ಸರಿ ಅಂತ ಹೇಳ್ಕೊಂಡು ಅವ್ರ ಹಿಂದೆ ಹೋಗ್ತಾ ಇರ್ತಾರೆ. ಅದೆಷ್ಟೋ ಕಾಲ ಆದಮೇಲೆ ಗೊತ್ತಾಗುತ್ತೆ
ಅವರಿಗೋ ಇದು ಸರಿ ಇಲ್ಲ, ಇದು ವಾಸ್ತವ ಅಲ್ಲ, ಸರಿಯಾಗಿ ನಾವು ಆ ಮಾರ್ಗದಲ್ಲಿ ಹೋಗಬೇಕಿತ್ತು ಅಂತ ಆಗುತ್ತೆ. ಆದರೆ ಅಷ್ಟೊತ್ತಿಗೆ ಎಲ್ಲ ಸಮಯನೂ ಹಾಳಾಗುತ್ತೆ, ಶ್ರಮನೂ ಆಗುತ್ತೆ, ಎಲ್ಲ ರೀತಿಯಾದಂತಹ ತೊಂದರೆಯೂ ಆಗೋಗಿರುತ್ತೆ. ಪುನಃ ಅದನ್ನು ಸರಿ ಮಾಡಿಕೊಳ್ಳುವಂತಹ ಅವಕಾಶ ಎಲ್ಲರಿಗೂ ಸಿಕ್ಕುವುದಿಲ್ಲ, ಕೆಲವರಿಗೆ ಮಾತ್ರವೇ ಸಿಗುತ್ತೆ. ಆದ್ದರಿಂದ ಪ್ರಾಮಾಣಿಕರಾದಂತಹ ವ್ಯಕ್ತಿಗಳಿಂದ, ಗುರು ಹಿರಿಯರಿಂದ ನಮ್ಮ ಧರ್ಮ, ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಒಂದು ಮಾತು ಹೇಳ್ತಾರೆ, ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ ಅಂತ. ಇದರ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಏನು ಅಂತ ಕೇಳಿದರೆ, ಯಾವುದಾದ್ರೂ ಒಂದು ಪ್ರಾಮಾಣಿಕವಾದಂತಹ ವಿಚಾರ ನಮ್ಮ ಮುಂದೆ ಇದ್ದಾಗ, ನಮಗೆ ದೊಡ್ಡವರು ಹೇಳಿದಾಗ ಸುಮ್ಮನೆ ಅದರ ಮೇಲೆ ಕುತರ್ಕಗಳನ್ನು ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡಬಾರದು ಅನ್ನೋದು ಒಂದು ವಿಷಯ. ಇನ್ನೊಂದೇನು ಅಂತಂದರೆ, ಯಾವುದಾದ್ರೂ ಒಂದು ವಿಚಾರ ನಮ್ಮ ಮುಂದೆ ಇದ್ದಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಅದನ್ನು ಮಾಡಿಬಿಡಬಾರದು. ಇದು ಹೌದಾ ಅಲ್ವಾ, ಸರಿಯಾದದ್ದಾ ಇಲ್ವಾ, ಇದಕ್ಕೆ ಪ್ರಾಮಾಣಿಕತೆ ಇದೆಯಾ ಇಲ್ವಾ ಅನ್ನೋದನ್ನು ಸರಿಯಾದಂತಹ ವ್ಯಕ್ತಿಗಳಿಂದ ತಿಳ್ಕೊಳ್ಳಬೇಕು. ಯಾವುದೇ ವಿಷಯವನ್ನು, ಕೆಲಸವನ್ನು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾಡಬಾರ್ದು. ಯಾರೋ ಹೇಳಿದ್ರು, ಅವ್ರು ಹೇಳಿದ್ರು, ಇವರು ಹೇಳಿದ್ರು ಅಂತೇಳಿ ಕಣ್ಣು ಮುಚ್ಕೊಂಡು ಮಾಡುವ ಹಾಗೂ ಇಲ್ಲ. ಹಾಗಂಥೇಳಿ ಸರಿಯಾದಂತಹ ವ್ಯಕ್ತಿಗಳು ನಮಗೊಂದು ಒಳ್ಳೆಯ, ನಮ್ಮ ಹಿತವನ್ನು ಬಯಸುತ್ತಾ ನಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸಿದ್ರು ಅಂತಂದ ಮೇಲೆ ಅದರ ಮೇಲೆ ಸುಮ್ಮನೆ ಕುತರ್ಕಗಳನ್ನು ಮಾಡುವುದು ಇತ್ಯಾದಿಗಳನ್ನು ಮಾಡುವ ಹಾಗಿಲ್ಲ. ಯಾಕೆ ಅಂತಂದರೆ ಅದರ ಮುಖ್ಯ ಮಹತ್ವ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಅವರಿಗೆ ಗೊತ್ತುಂಟು. ಈಗ ಹೇಳಿದಂತೆ ಮಹರ್ಷಿಗಳಿಗೆ ಗೊತ್ತಿದೆ. ಆದ್ದರಿಂದ ಇದೇ ಈ ಒಂದು ಮಾತಿನ ಸಾರಾಂಶ. ಅದರಿಂದ ಯಾವುದಾದ್ರೂ ಒಂದು ಆಚರಣೆ ಇದ್ದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾಡಬಾರದು, ಅದರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಂಡು ಮಾಡಬೇಕು. ಹಾಗಂತ ಹೇಳೋ ಒಂದು ಪ್ರಾಮಾಣಿಕವಾದಂಥದ್ದನ್ನು ನಮ್ಮ ಹಿರಿಯರು, ದೊಡ್ಡವರು ನಮಗೆ ಉಪದೇಶ ಮಾಡಿದಾಗ ಸುಮ್ಮನೆ ಕುತರ್ಕಗಳನ್ನು ಮಾಡ್ತಾ ಸಮಯವನ್ನು ಹಾಳು ಮಾಡಬಾರದು. ನಮಗಿರುವಂತಹ ಅಮೂಲ್ಯವಾದ ಸಮಯವನ್ನು ಅದರ ಆಚರಣೆಗಾಗಿ ವಿನಿಯೋಗ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವುದು ಆ ಒಂದು ಮಾತಿನ ಸಾರಾಂಶ. ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ಈ ಒಂದು ಧರ್ಮಾಚರಣೆಯನ್ನು ಪ್ರತಿಯೊಬ್ಬರೂ ಸಹ ತಮಗೆ ವಿಹಿತವಾಗಿರ್ತಕ್ಕಂತಹ ಧರ್ಮಾಚರಣೆಯನ್ನು ಎಲ್ಲರೂ ಸಹ ಮಾಡಬೇಕು, ತದ್ವಾರ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಇಲ್ಲಿ ಎಷ್ಟೊತ್ತಿಗೂ ಬರೀ ಲೌಕಿಕವಾದಂತಹ ಜೀವನ, ವಿದ್ಯಾಭ್ಯಾಸ ಮಾಡುವುದು ಅಂದರೆ ಲೌಕಿಕವಾಗಿ ವಿದ್ಯಾಭ್ಯಾಸವನ್ನು ಮಾಡುವುದು, ಕೆಲಸಕ್ಕೆ ಹೋಗುವುದು, ಸಂಪಾದನೆ ಮಾಡುವುದು ಇತ್ಯಾದಿಗಳನ್ನೇ ಮಾಡ್ತಾ ಇದ್ದರೆ ಇದು ಎಲ್ಲವೂ ಸಹ ಕೇವಲ ನಾವು ಈ ಶರೀರದಲ್ಲಿರುವವರೆಗೆ ಮಾತ್ರವೇ ಸೀಮಿತ. ನಾವು ಲೌಕಿಕವಾದಂತಹ ಪ್ರಪಂಚದಲ್ಲಿ ಏನೇ ಸಂಪಾದನೆ ಮಾಡಿದರೂ ಅದು ಎಲ್ಲಿ ತನಕ ಇರುತ್ತೆ, ಕೇವಲ ನಾವು ಈ ಶರೀರದಲ್ಲಿರುವ ತನಕ ಮಾತ್ರವೇ ನಮ್ಮ ಜೊತೆಗೆ ಇರುತ್ತೆ. ಈ ಶರೀರವನ್ನು ಬಿಟ್ಟು ಹೋಗುವಾಗ ಅದು ಯಾವುದೂ ಸಹ ನಮ್ಮ ಜೊತೆಗೆ ಬರಲ್ಲ. ಆದರೆ ಅಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬರುವಂತಹ ಏಕಮಾತ್ರ ವಸ್ತು ಯಾವುದು ಅಂತಂದರೆ, ಈ ಶರೀರವು ಚೆನ್ನಾಗಿದ್ದಾಗ, ನಮಗೆ ಶಕ್ತಿ ಇದ್ದಾಗ ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸಗಳಿಂದ ನಮಗೆ ಪ್ರಾಪ್ತವಾದ ಪುಣ್ಯ, ಅದೇ ಧರ್ಮಾಚರಣೆ. ಧರ್ಮಾಚರಣೆಯನ್ನು ಮಾಡುವುದರ ಮೂಲಕ, ಸ್ವಧರ್ಮಾಚರಣೆಯನ್ನು ಮಾಡುವುದರ ಮೂಲಕ ನಾವು ಸಂಪಾದನೆ ಮಾಡಿರ್ತಕ್ಕಂತಹ ಒಂದು ಪುಣ್ಯ ಏನಿದೆಯೋ ಅದು ಈ ಜನ್ಮಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ಯಾವಾಗಲೂ ನಮ್ಮ ಜೊತೆಗಿರುತ್ತೆ. ಅದೇ ನಿಜವಾಗಲೂ ನಮ್ಮ ಗತಿಯನ್ನು ತೀರ್ಮಾನ ಮಾಡುತ್ತೆ. ಮುಂದೆ ನಾವು ಚೆನ್ನಾಗಿರಬೇಕಾ ಅಥವಾ ಕಷ್ಟವನ್ನು ಅನುಭವಿಸಬೇಕಾ ಅನ್ನುವುದನ್ನು ತೀರ್ಮಾನ ಮಾಡುವುದು ಯಾವುದು ಅಂತಂದರೆ ನಾವು ಮಾಡಿದಂತಹ ಪುಣ್ಯ ಪಾಪಗಳು. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಒಂದು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಆಚರಣೆಗಳನ್ನು ಜೀವನದಲ್ಲಿ ಚೆನ್ನಾಗಿ ಮಾಡಬೇಕು. ವಿಶೇಷವಾಗಿ ಸಂಧ್ಯಾವಂದನೆ ಇತ್ಯಾದಿ ಎಲ್ಲ ಆಚರಣೆಗಳನ್ನು ಸಹ, ಸಂಧ್ಯಾವಂದನದಿಂದ ಮೊದಲುಗೊಂಡು ಎಲ್ಲ ಆಚರಣೆಗಳನ್ನು ಸಹ, ಸಂಧ್ಯಾವಂದನೆ, ದೇವತಾರ್ಚನೆ ಇತ್ಯಾದಿಗಳನ್ನು ನಿಯಮವಾಗಿ ಮಾಡಬೇಕು. ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಮಾಡಬೇಕು. ಮತ್ತು ಬೇರೆ ಬೇರೆ ರೀತಿಯಾದಂತಹ ಜಪಾದಿಗಳು ಇತ್ಯಾದಿಗಳು. ತುಂಬ ಸಮಯ ಇಲ್ಲ ಅಂತಂದರೂ ಸಂಧ್ಯಾವಂದನೆ, ಗಾಯತ್ರಿ ಜಪ ಇದನ್ನು ಕನಿಷ್ಠ ಪಕ್ಷವಾಗಿ ಇದನ್ನು ಮಾಡಲೇಬೇಕು. ಒಂದು ಸಂಧ್ಯಾವಂದನೆ ಮಾಡುವುದು, 108 ಗಾಯತ್ರಿ ಜಪ ಮಾಡುವುದು, ಇದನ್ನು ಮಾಡಲಿಕ್ಕೆ ಎಷ್ಟು ಸಮಯ ಬೇಕು, ಒಂದು ದಿವಸದಲ್ಲಿ ಎಷ್ಟು ಸಮಯ ಬೇಕು? ಜಾಸ್ತಿ ಸಮಯ ಏನು ಬೇಕಾಗಿಲ್ಲ, ಒಂದು 10 ರಿಂದ 15 ನಿಮಿಷ, ಹೆಚ್ಚಂದರೆ ಒಂದು 20 ನಿಮಿಷ. ಅಷ್ಟರೊಳಗೆ ಸಂಧ್ಯಾವಂದನೆ ಮತ್ತು 108 ಗಾಯತ್ರಿ ಜಪ ಆಗಿಬಿಡುತ್ತೆ. 20 ನಿಮಿಷ ಸಮಯನೂ ನಾನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಯಾರು ಹೇಳಬಾರದು. ಅಷ್ಟೆಲ್ಲ ಕೆಲಸಗಳು ಯಾರಿಗೂ ಇರುವುದಿಲ್ಲ. ಕೆಲಸಗಳಿರುತ್ತೆ ಎಲ್ರಿಗೂ, ಆದರೆ 20 ನಿಮಿಷನೂ ನಾನು ಸಮಯ ಕೊಡೋಕ್ಕಾಗೋದಿಲ್ಲ ಅಂತ ಹೇಳುವಷ್ಟು ಕೆಲಸಗಳು ಪ್ರಪಂಚದಲ್ಲಿ ಖಂಡಿತ ಯಾರಿಗೂ ಇರುವುದಿಲ್ಲ. ಆದ್ದರಿಂದ ಇದಕ್ಕೊಂದು ಸಮಯವನ್ನು ನಾವು ಕೊಡಲೇಬೇಕು. ಆದರೂ ನಾವು ಕೊಡ್ತಾ ಇಲ್ಲ ಅಂತಂದರೆ ಇದು ಕೇವಲ ನಮ್ಮಲ್ಲಿರ್ತಕ್ಕಂತಹ ಅಶ್ರದ್ಧೆ. ಈ ಅಶ್ರದ್ಧೆಯ ಒಂದು ಫಲವನ್ನು ನಾವು ಖಂಡಿತವಾಗಿಯೂ ಒಂದು ದಿವಸ ಅನುಭವಿಸಬೇಕಾಗಿ ಬರುತ್ತೆ. ಅಲ್ಲ ಪರವಾಗಿಲ್ಲ, ಸ್ವಲ್ಪ ದಿವಸ ಬಿಟ್ಟರೆ ಏನು, ಒಂದಿಷ್ಟು ದಿವಸ ಸಂಧ್ಯಾವಂದನೆ ಮಾಡಲ್ಲ, ಏನಂತೆ, ಏನಾಗುತ್ತೆ, ಅಥವಾ ಏನು ಮಾಡಬಾರ್ದು ಅಂತ ಹೇಳಿದಾರೋ ಅದನ್ನು ಮಾಡ್ತೀನಿ, ಏನಾಗುತ್ತೆ ಅಂತಂದರೆ ಒಂದು ಸಲ ಮಾಡಿದರೂ ಅದು ತಪ್ಪು ಅನ್ನೋದು ತಪ್ಪೇ ಆಗುತ್ತೆ. ಅದು ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಬಸ್ಸಿದೆ, RTC ಬಸ್ಸಿದೆ, KSRTC ಬಸ್ಸಿದೆ. ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಟಿಕೆಟ್ ತೊಗೊಂಡು ಪ್ರಯಾಣ ಮಾಡಬೇಕು ಅಂತಿದೆ. ಇಲ್ಲರಿ, ನಾನು ತುಂಬ ವರ್ಷಗಳಿಂದ ಪ್ರಯಾಣ ಮಾಡ್ತೀನಿ, ಒಂದು ದಿವಸ ನಾನು ಟಿಕೆಟ್ ತೊಗೊಳ್ಳಲ್ಲ, ಏನಾಗುತ್ತೆ
ಅಂತಂದರೆ ನೀವು ಒಂದು ದಿವಸ ತೊಗೊಳ್ಳದೇ ಇದ್ದರೂ ತಪ್ಪೇ ಅದು. ಟಿಕೆಟ್ ತೊಗೊಳ್ಳದೆ ಪ್ರಯಾಣ ಮಾಡಬಾರದು, ಮಾಡಿದರೆ ಅದು ತಪ್ಪು ಅಂತ ನಿಯಮ. ಅಲ್ಲ, ನಾವು ಒಂದು ದಿವಸ ಮಾಡಲ್ಲ, ಏನಾಗುತ್ತೆ ಅಂದರೆ ಒಂದು ದಿವಸ ಮಾಡದೇ ಇದ್ದರೂ 2 ದಿವಸ ಮಾಡದೇ ಇದ್ದರೂ ತಪ್ಪೇ. ಅದಕ್ಕೊಂದು ದಂಡ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿ ಒಂದು ದಿವಸ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಒಂದು ದಿವಸ ಬಿಟ್ಟರೂ ಸಹ ಅದು ತಪ್ಪೇನೆ. ಧರ್ಮಾಚರಣೆಯ ವಿಷಯದಲ್ಲಿ ನಿತ್ಯ ಮಾಡಬೇಕು ಅಂತ ಹೇಳಿದ ಮೇಲೆ ಒಂದು ದಿವಸ ಬಿಟ್ಟರೂ ಸಹ ಅದು ತಪ್ಪೇ ಆಗುತ್ತೆ. ಆದ್ದರಿಂದ ಇದರೊಳಗೆ ಪುನಃ ಇನ್ನೊಂದು ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಅಂತಹ ತಪ್ಪನ್ನು ನಾವು ಮಾಡಬಾರದು, ಇದನ್ನು ಚೆನ್ನಾಗಿ ಆಚರಣೆ ಮಾಡಬೇಕು. ಈ ಒಂದು ವಿಷಯವನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಸುಮ್ಮನೆ ಕುತರ್ಕಗಳನ್ನು ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಳ್ಳಬೇಕು. ಸಂಧ್ಯಾ ವಂದನೆ ಮೊದಲಾದಂತಹ ಅನುಷ್ಠಾನಗಳನ್ನು ವಿಶೇಷವಾಗಿ ಮಾಡಬೇಕು. ತದ್ವಾರ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಇಲ್ಲಿ ಈ ಸಂಧ್ಯಾ ವಂದನೆಯನ್ನು ಮಾಡುವುದು ತುಂಬ ಜನ ನಿಲ್ಲಿಸಿಬಿಡ್ತಾರೆ. ಅದು ತುಂಬ ಜನ ಮಾಡುವುದೂ ಇಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ತುಂಬ ಕಡೆ ಇದೆ. ತುಂಬ ಜನ ನಮ್ಮಲ್ಲಿ ಬಂದು ಹೇಳ್ತಾ ಇರ್ತಾರೆ. ನಾನು ಇದನ್ನೆಲ್ಲ ಕಡೆ ಸುಮಾರು ಕಡೆ ಹೇಳ್ತಾನೆ ಇರ್ತೀನಿ. ನೀವು ಕೇಳಿರ್ಬೋದು, ಹಿಂದೆ ಹೇಳಿದ್ದು ನಾನು ಹಿಂದೆ ಹೇಳಿದ್ದು ಕೇಳಿರ್ಬೋದು. ಏನಂದರೆ ತುಂಬ ಜನ ನಮ್ಮ ಹತ್ರ ಬರ್ತಾರೆ, ಹೇಳ್ತಾರೆ, ಸ್ವಾಮಿ ನಮಗೇನೋ ಸಮಸ್ಯೆಗಳಿವೆ, ಏನಾದರೂ ಪರಿಹಾರ ಹೇಳಿ, ಏನಾದರೂ ಅನುಷ್ಠಾನ ಹೇಳಿ ಅಂತ ಹೇಳ್ತಾರೆ. ತಕ್ಷಣ ನಾನು ಮೊದಲು ಕೇಳುವಂಥ ಪ್ರಶ್ನೆ, ನೀವು ಉಪನಯನ ಆಗಿದ್ದರೆ, ಅದು ಉಪನಯನ ಆದವರು ನಮ್ಮ ಹತ್ರ ಈ ಥರ ಬಂದು ಕೇಳಿದಾಗ ಆವಾಗಿನ ಸಂದರ್ಭ, ನಮಗೆ ತುಂಬ ಸಮಸ್ಯೆ ಇದೆ, ಅದಕ್ಕೇನಾದರೂ ಪರಿಹಾರ ಹೇಳಿ ಅಂತ ಹೇಳ್ತಾರೆ. ಆಗ ನಾನು ಹೇಳೋದು, ನಿಂಗೆ ಉಪನಯನ ಆಯ್ತಲ್ವಾ? ಹೌದು ಆಯಿತು. ಸಂಧ್ಯಾ ವಂದನೆ ಮಾಡ್ತಾ ಇದೆಯಾ? ಇಲ್ಲ, ಮಾಡ್ತಾ ಇಲ್ಲ ಅಂತೇಳಿ. ನೀವು ಸಂಧ್ಯಾ ವಂದನೆ ಮಾಡದೇ ಇದ್ದರೆ ಬೇರೆ ಪರಿಹಾರಗಳನ್ನು ಏನಪ್ಪ ನಾನು ಹೇಳುವುದು? ಅದನ್ನು ಮಾಡಿ ಮಾಡಿ ವಾಸ್ತವವಾಗಿ ಅದನ್ನು ನೀನು ಸರಿಯಾಗಿ ಮಾಡಿದರೆ ನನ್ನ ಎದುರಿಗೆ ಬಂದು ನೀನು ನಿಂತ್ಕೊಳ್ಳುವ ಅವಶ್ಯಕತೆಯೇ ಬರ್ತಿರಲಿಲ್ಲ. ನನಗೆ ಪರಿಹಾರ ಹೇಳಿ ಅಂತ ನೀನು ಕೇಳುವ ಅವಶ್ಯಕತೆಯೇ ಬರ್ತಿರಲಿಲ್ಲ, ಅದನ್ನು ನೀನು ಸರಿಯಾಗಿ ಮಾಡಿದ್ದಿದ್ರೆ. ಆದರೆ ಅದನ್ನು ನೀನು ಮಾಡಲಿಲ್ವಾದ್ರಿಂದ ಇವತ್ತಿನ ದಿವಸ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಬಂತು. ಹಾಗಾಗಿ ಈಗ ನೀನು ಕೇಳಿದರೆ ನಾನೇನು ಹೇಳುವುದಿಲ್ಲ. ಮತ್ತೆ ಪುನಃ ನಿನ್ನ ಅನುಷ್ಠಾನವನ್ನು, ಆ ಸಂಧ್ಯಾ ವಂದನೆಯನ್ನು, ಗಾಯತ್ರಿ ಜಪವನ್ನು ನೀನು ಮತ್ತೆ ಪ್ರಾರಂಭ ಮಾಡು. ಸರಿಯಾಗಿ ಮಾಡಿ ನಂತರ ನಿನಗೇನಾದರೂ ಪರಿಹಾರದ ಅವಶ್ಯಕತೆ ಇದ್ದರೆ ಆಮೇಲೆ ನಾನು ಹೇಳ್ತೀನಿ ಅಂತ ನಾನು ತುಂಬ ಜನರಿಗೆ ಹೇಳುವಂತಹ ಮಾತಿದು. ಆದ್ದರಿಂದ ಇಂತಹ ಒಂದು ತಪ್ಪನ್ನು, ಈ ಅನುಷ್ಠಾನಾದಿಗಳನ್ನು ಬಿಡುವುದು ಅನ್ನುವುದನ್ನು ಮಾಡುವುದು ತುಂಬ ತಪ್ಪು. ಇಂತಹ ಒಂದು ತಪ್ಪನ್ನು ಯಾರೂ ಸಹ ಮಾಡಬಾರದು. ಆದ್ದರಿಂದ ಇದನ್ನು ಚೆನ್ನಾಗಿ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಅಂದರೆ ಇಲ್ಲಿ ಇನ್ನೂ ಒಂದು ವಿಷಯ, ಅದು ಹೇಳಿದರೆ ಒಂಥರ ತಮಾಷೆಯಾಗಿ ಕಾಣುತ್ತೆ, ಆದರೆ ವಿಚಾರ ಮಾತ್ರ ತುಂಬ ಗಂಭೀರ. ಏನು ಅಂತ ಕೇಳಿದರೆ, ನಮ್ಮ ಗುರುಗಳು ಹಿಂದೆ ತುಂಬ ಎಲ್ಲ ಯಾತ್ರೆಗಳನ್ನು ಮಾಡ್ತಾ ದರ್ಶನಗಳನ್ನು ಕೊಡ್ತಾ ಇರುವಾಗ ಆವಾಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಕೇಳಿದರೆ, ಇದೇ ಥರ ಕೆಲವರು ನಮ್ಮ ಗುರುಗಳ ಹತ್ರ ಬಂದು ಕೇಳಿದಾಗ ಗುರುಗಳು ಏನಪ್ಪ ಸಂಧ್ಯಾ ವಂದನೆ ಮಾಡ್ತಾ ಇದ್ದೀಯನಪ್ಪ ಅಂತ ಕೇಳ್ತಾರೆ. ಆವಾಗ ಅವ್ರು ಇಲ್ಲ, ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು. ಎಲ್ಲ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ರು, ಸಮಯ ಇರಲಿಲ್ಲ, ಏನೋ ಕಾರಣ ಹೇಳ್ತಾರೆ, ಅದಾಯಿತು ಇದಾಯಿತು ಏನೋ ಹೇಳ್ತಾರೆ ವಿಷಯ. ಆಗ ನಮ್ಮ ಗುರುಗಳು ಅವರಿಗೆ ಬುದ್ಧಿವಾದ ಹೇಳಿ ಹೇಳ್ತಾ ಇದ್ರು, ಇಲ್ಲಪ್ಪ ಈ ಥರ ಮಾಡಬಾರ್ದು, ಸಂಧ್ಯಾ ವಂದನೆ ಬಿಡಬಾರದು, ಖಂಡಿತವಾಗೂ ಅದನ್ನು ಆಚರಣೆ ಮಾಡಬೇಕು ಅಂಥೇಳಿ ಹೇಳಿ ಕಳಿಸ್ತಾ ಇದ್ರು. ಆ ನಂತರ ಅವರು ಮಾಡ್ತಾ ಇದ್ರು. ಅಂದರೆ ಇದು ನಮ್ಮ ಗುರುಗಳ ಕಾಲದಲ್ಲಿ, ಆದ್ದರಿಂದ ಅವರು ದರ್ಶನ ಕೊಡ್ತಾ, ಎಲ್ರಿಗೂ ನಿತ್ಯ ದರ್ಶನ ಕೊಡ್ತಾ ಯಾತ್ರೆಗಳನ್ನು ಮಾಡ್ತಾ ಇದ್ದ ಕಾಲ. ಆದ್ದರಿಂದ ಆವಾಗಿನ ಪರಿಸ್ಥಿತಿ ಆ ರೀತಿಯಾಗಿತ್ತು. ಆದರೆ ಈಗ ಪರಿಸ್ಥಿತಿ ಇನ್ನೂ ಅಭಿವೃದ್ಧಿ ಆಗಿದೆ. ಏನು ಅಭಿವೃದ್ಧಿ ಅಂತಂದರೆ, ಈಗ ನಮ್ಮ ಹತ್ರ ಬರುವವರಲ್ಲಿ ಜನಿವಾರನೇ ಇರುವುದಿಲ್ಲ. ಬಂದವರಲ್ಲಿ ಜನಿವಾರ ಬಿಟ್ಟು ಬರ್ತಾರೆ. ನಾ ಕೇಳೋದು, ಅಲ್ರಪ್ಪ ನಿನ್ಗೆ ಜನಿವಾರ ಇರಬೇಕಿತ್ತಲ್ವಾ? ಹೌದು ಇತ್ತು, ಇರಬೇಕು. ಮತ್ತು ಎಲ್ಲೋ ಆಯಿತು ಅಂದರೆ ಆವತ್ತು ಯಾವತ್ತೋ ಶರ್ಟ್ ತೆಗೆಯುವಾಗ ಅದೆಲ್ಲೋ ಬಿಟ್ಟೋಯ್ತು. ಇದು ಯಾವತ್ತು ಅಂದರೆ 4 ತಿಂಗಳಾಯಿತು ಅಂತ ಹೇಳ್ತಾನೆ. ಅಂದರೆ 4 ತಿಂಗಳ ಹಿಂದೆನೇ ಅದಾಯಿತು. ಹಾಗಾದರೆ 4 ತಿಂಗಳಾದಮೇಲೆ ಈ ಶ್ರುತಿ ಏನು ಮಾಡ್ತಾ ಇದ್ದಿ? ಅದು ಆಮೇಲೆ ನನಗೆ ಸಮಯ ಸಿಗಲಿಲ್ಲ, ಹೊಸ ಜನಿವಾರ ಹಾಕೊಳ್ಳಿಕ್ಕೆ ಸಮಯ ಸಿಗಲಿಲ್ಲ. ಇದನ್ನೆಲ್ಲ ನಂಬಕ್ಕಾಗುತ್ತಾ ಯಾರಾದರೂ? ನಿಮ್ಮ ಕೆಳಗೆ ಯಾರಾದರೂ ಒಬ್ಬರು ಅಧಿಕಾರಿಗಳಾಗಿರುವವರು, ಅವರ ಕೆಳಗೆ ಯಾರಾದರೂ ಈ ಥರ ಸುಳ್ಳು ಕಾರಣಗಳನ್ನು ಹೇಳಿದರೆ ತಕ್ಷಣ ನಿಮ್ಗೆ ಗೊತ್ತಾಗುತ್ತಾ ಇಲ್ವಾ? ಇಲ್ಲಪ್ಪ ಇವನು ಸರಿಯಾಗಿ ಸುಳ್ಳು ಕೊಟ್ಟಿದ್ದ ಕೆಲಸ ಮಾಡಲಿಲ್ಲ ಅಂತ ಆದಾಗ ನೀವು ಏನಪ್ಪ ಮಾಡಲಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ಅವರು ಈ ಥರ ಹುಚ್ಚುಚ್ಚಾಗಿ ಉತ್ತರ ಕೊಟ್ಟರೆ ಅವಾಗ ಏನಾಗುತ್ತೆ, ತಕ್ಷಣ ನಿಮಗೆ ಗೊತ್ತಾಗೇ ಆಗುತ್ತೆ. ಅದೇ ಥರ ನಮಗೂ ಗೊತ್ತಾಗೇ ಆಗುತ್ತೆ. ಆದ್ದರಿಂದ ನಾವು ಈ ಥರ ಎಲ್ಲ ಕಾರಣ ಹೇಳಬಾರ್ದು. ಆ ಶ್ರದ್ಧೆ ಅನ್ನೋದು ಮೊದಲಿಗಿರಬೇಕು. ಇದೇ ಅಭಿವೃದ್ಧಿ. ಈ ರೀತಿಯಾದಂಥ ಒಂದು ಅಭಿವೃದ್ಧಿ ನಮ್ಮ ಗುರುಗಳ ಕಾಲಕ್ಕಿಂತಲೂ ನಮ್ಮ ಕಾಲಕ್ಕೆ ಈ ರೀತಿಯಾದಂಥ ಒಂದು ಅಭಿವೃದ್ಧಿ. ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಸುಮಾರು ಸಲ ಈ ಥರ ಯಾರು ಬಂದಿದ್ದಾರೋ ಮತ್ತೆ ಪುನಃ ಇಲ್ಲಿಂದ ಹೋದ್ಮೇಲೆ ಅವ್ರ ಬುದ್ಧಿ ಹೇಗಿರುತ್ತೋ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಎದುರಿಗೇನೋ ಒಂದು ಜನಿವಾರ ಹಾಕಿಸಿ ಕಳಿಸಿ ಅಂತ ನಾನೇ ಅವರನ್ನು ಕೂರಿಸಿ ನಮ್ಮ ಪುರೋಹಿತರ ಕೈಯಲ್ಲಿ ಸುಮಾರು ಜನರಿಗೆ ಆ ಥರ ಜನಿವಾರ ಹಾಕಿಸಿ ಕಳಿಸಿದ್ದೀನಿ. ಈ ಥರನೂ ಆಗಿದೆ, ಸುಮಾರು ಸಲ ಈ ಥರ ಆಗಿದೆ. ಅವ್ರಿಗೊಂದು ಜನಿವಾರ ಹಾಕಿಸಿ ಕಳಿಸಿ ಅಂತ ಹೇಳಿ ಕಳಿಸ್ತೀನಿ. ಅಷ್ಟು ನಾನು ಮಾಡ್ತೀನಿ. ಮೊದಲು ಅಷ್ಟಾದರೂ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ಅಂದರೆ ಈ ರೀತಿಯಾದಂಥ ಒಂದು ಅಭಿವೃದ್ಧಿ ಅಂತ ಆಗಿದೆ ಈಗ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ, ಇದು ಹೀಗೆ ಹೋಗ್ತಾ ಇದ್ದರೆ ಈಗ ಅದರ ಫಲ ಗೊತ್ತಾಗದೇ ಇರ್ಬೋದು.
ಈಗ ಇದು ಈ ರೀತಿಯಾಗಾದರೆ ಅದೇ ಈಗ ಹೇಳಿದಂಗೆ ಸರಿ ಒಂದು 4 ದಿವಸ ಜನಿವಾರ ಇಲ್ಲದೆ ಹೋದರೆ ಏನಂತೆ, ಅಥವಾ ಸಂಧ್ಯಾವಂದನೆ ಮಾಡದೇ ಇದ್ದರೆ ಏನಂತೆ ಅಂತ ಹೇಳ್ಬೋದು. ಇವತ್ತಿನ ದಿವಸಕ್ಕೆ ಹಾಗೆ ಹೇಳ್ಬೋದು. ಏನಾಗುತ್ತೆ, ಒಬ್ಬ ತುಂಬ ಸಂಪಾದನೆ ಮಾಡಿದ್ದಾನೆ, ಸಂಪಾದನೆ ಮಾಡಿ ಕೆಲಸ ಬಿಟ್ಬಿಟ್ಟಿದ್ದಾನೆ, ಆಮೇಲೆ ಯಾವುದೇ ಕೆಲಸಕ್ಕೆ ಹೋಗೋದನ್ನು ನಿಲ್ಲಿಸ್ಬಿಟ್ಟಿದ್ದಾನೆ. ಆದರೆ ತಕ್ಷಣಕ್ಕೇನು ತೊಂದರೆ ಆಗುವುದಿಲ್ಲ ಅವನಿಗೆ. ಯಾಕಾಗುವುದಿಲ್ಲ? ಹಿಂದೆ ಸಂಪಾದನೆ ಮಾಡಿದ ಹಣ ಕೈಯಲ್ಲಿ ಇದ್ದೇ ಇದೆ. ಅದರಿಂದ ತಕ್ಷಣ ಏನು ಅವನಿಗೇನು ತೊಂದರೆ ಆಗುವುದಿಲ್ಲ. 1 ವರ್ಷ ಕೆಲಸ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿ 2ನೇ ವರ್ಷ ಬಿಟ್ಬಿಟ್ರೆ ಅವಾಗ ಅದರಿಂದ ಅವನಿಗೇನು ಪ್ರಾಯ ತೊಂದರೆ ಆಗುವುದಿಲ್ಲ. ಯಾಕಂದರೆ ಬೇಕಾದ ಹಿಂದಿನ ವರ್ಷ ಸಂಪಾದನೆ ಮಾಡಿದ ದುಡ್ಡು ಅವನ ಕೈಯಲ್ಲಿ ಇದ್ದೇ ಇದೆ. ಅದರಿಂದ ಮುಂದಿನ ವರ್ಷ ನಡೆಯುತ್ತೆ ಅವನಿಗೆ. ಆದರೆ ಯಾವಾಗ ಸಮಸ್ಯೆ ಶುರುವಾಗುತ್ತೆ, ಅದೆಲ್ಲ ಕೈಯಲ್ಲಿರುವಂತಹ ಹಣ ಎಲ್ಲ ಖಾಲಿ ಆದಮೇಲೆ ಆಗ ಪುನಃ ಪ್ರಶ್ನೆ ಬರುತ್ತೆ, ಅಯ್ಯೋ ಈಗೇನು ಮಾಡುವುದು, ಎಲ್ಲಿಗೆ ಹೋಗುವುದು ಅಂತ. ಮತ್ತೆ ಪುನಃ ಸಂಪಾದನೆ ಮಾಡಲಿಕ್ಕೆ ಸುಮಾರು ಕಾಲ ಬೇಕಾಗುತ್ತೆ. ಅಷ್ಟು ಕಾಲ ಸಂಪಾದನೆ ಮಾಡಿದ ಮೇಲೆ ಮತ್ತೆ ಪುನಃ ಒಂದು ಸರಿಯಾದಂತಹ ದಾರಿಗೆ ಬರುತ್ತೆ ಗಾಡಿ. ಆದ್ದರಿಂದ ತಕ್ಷಣ ಬಿಟ್ಟ ಮೇಲೆ ನಮಗೇನು ಗೊತ್ತಾಗದೇ ಇರ್ಬೋದು, ಏನಪ್ಪ ಏನಾಯಿತು, ಏನು ತೊಂದರೆ ಆಗಿಲ್ಲಲ್ವಾ ಅಂತ ಅನಿಸ್ಬೋದು. ಹಾಗಂತ ಹೇಳಿ ಬಿಟ್ಟರು ನಾವು ಸುಖವಾಗಿರ್ಬೋದು ಅಂತ ಅರ್ಥ ಮಾತ್ರ ಅಲ್ಲ. ಹೇಗೆ ಸಂಪಾದನೆ ಮಾಡೋದು ಬಿಟ್ಟ ತಕ್ಷಣ ಅವನಿಗೇನು ತೊಂದರೆ ಆಗಲಿಲ್ಲ, ಚೆನ್ನಾಗಿ ಊಟ ಮಾಡ್ತಿದ್ದಾನೆ, ಊಟ ಎಲ್ಲ ಸಿಗ್ತಾ ಇದೆ, ಏನು ತೊಂದರೆ ಇಲ್ಲ, ಹಾಗಂತೇಳಿ ಏನು ಸಂಪಾದನೆ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರು ಊಟ ಮಾಡಬಹುದು ಅಂತ ಅರ್ಥ ಅಲ್ಲ. ಇವನಾದರೂ ಸಂಪಾದನೆ ಮಾಡಬೇಕು, ಬೇರೆಯವರಾದರೂ ಸಂಪಾದನೆ ಮಾಡಿ ಇವನಿಗೆ ಕೊಡಲೇಬೇಕು. ಅದು ಬೇರೆ ವಿಷಯಗಳಲ್ಲಾದರೆ ಹಾಗಾಗುತ್ತೆ. ಆದರೆ ಧರ್ಮದ ವಿಚಾರದಲ್ಲಿ ಇವನ ಧರ್ಮವನ್ನು ಇವನೇ ಸಂಪಾದನೆ ಮಾಡಿಕೊಳ್ಳಬೇಕು. ಲೋಕದಲ್ಲಾದರೆ ಇವನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ರು, ಬೇರೆಯವರು ಸಂಪಾದನೆ ಮಾಡಿ ಕೊಡುವವರು ಇದ್ದಾರೆ ಅಂತಂದರೆ ಅವರು ಕಷ್ಟಪಡ್ತಾರೆ, ಸಂಪಾದನೆ ಮಾಡ್ತಾರೆ, ಇವನಿಗೆ ಕೊಡ್ತಾರೆ, ಇವನಿಗೆ ಸುಮ್ಮನೆ ಕೂತ್ಕೊಂಡು ಊಟ ಮಾಡ್ಬೋದು. ಆದರೆ ಧರ್ಮದ ವಿಚಾರದಲ್ಲಿ ಇದು ನಡೆಯುವುದಿಲ್ಲ. ಧರ್ಮದ ವಿಚಾರದಲ್ಲಿ ಇವನಿಗೆ ಬೇಕಾದ್ದನ್ನು ಇವನೇ ಸಂಪಾದನೆ ಮಾಡಿಕೊಳ್ಳಬೇಕು. ಅಂದರೆ ಅದೇ ಧರ್ಮಾಚರಣೆ. ಈ ಒಂದು ಧರ್ಮಾಚರಣೆಯನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಮಾಡಬೇಕು. ಇದನ್ನು ಯಾವತ್ತೂ ಸಹ ಬಿಡಬಾರದು. ಈ ಒಂದು ಬ್ರಾಹ್ಮಣ್ಯ, ಇದರ ಮೂಲಕವಾಗಿ ಆ ಒಂದು ಬ್ರಾಹ್ಮಣ್ಯವನ್ನು ವಿಶೇಷವಾಗಿ ಸಂರಕ್ಷಣೆ ಮಾಡಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಆದ್ದರಿಂದ ಯಾಕೆಂತಂದರೆ ನಾವು ನೋಡ್ತಾ ಇರ್ತೀವಿ, ತುಂಬ ಎಲ್ಲಿಗೋ ಹೋಗ್ತಾ ಇದೆ. ಹೀಗಾಗಬಾರದು. ಸರಿಯಾದ ಮಾರ್ಗದ ತಪ್ಪಿ ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಒಂದು ಸಲ ನಾನು ಒಂದು ಕಡೆ ನೋಡಿದ್ದೆ, ಎಲ್ಲೋ ಪುಸ್ತಕದಲ್ಲಿ ನೋಡಿದ್ದೆ. ಏನು ತಮಾಷೆ ಅಂತಂದರೆ, ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಏನು ಅಂತ ಪ್ರಶ್ನೆ ಕೇಳಿದರು. ಒಂದೇ ಮಾತಿನಲ್ಲಿ ಉತ್ತರ ಹೇಳಿ ಅಂತಂದರೆ ಅದಕ್ಕೊಂದು ಉತ್ತರ ಏನು ಕೊಟ್ಟರು ಅಂತಂದರೆ, ಹಿಂದಿನ ಕಾಲದಲ್ಲಿ ಊಟ ಮಾಡುವವರೆಲ್ಲ ಒಂದೇ ಕಡೆ ಕೂತಿದ್ರು, ಬಡಿಸುವವರು ಪಾತ್ರೆ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ರು. ಆದರೆ ಈಗಿನ ಕಾಲದಲ್ಲಿ ಬಡಿಸುವವನು ಒಂದೇ ಕಡೆ ನಿಂತ್ಕೊಂಡಿರ್ತಾನೆ, ಊಟ ಮಾಡುವವರು ತಟ್ಟೆ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಅಂದರೆ ಒಂದೇ ಮಾತಿನಲ್ಲಿ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಹೇಳಬೇಕು ಅಂತಂದರೆ ಇದು ಈಗಿರುವಂತಹ ಪರಿಸ್ಥಿತಿ. ಆದರೆ ವಾಸ್ತವವಾಗಿ ಸಂಪ್ರದಾಯ ಏನು? ಊಟ ಮಾಡುವವನು ಒಂದು ಕಡೆ ಕೂತ್ಕೊಳ್ಬೇಕು, ಬಡಿಸೋನು ಎಲ್ಲ ಕಡೆಗೂ ಓಡಾಡಬೇಕು. ಇದು ಸಂಪ್ರದಾಯ. ಆದರೆ ಅದು ಹೋಗ್ಬಿಟ್ಟಿದೆ, ಹೀಗೆಲ್ಲ ಬದಲಾವಣೆ ಆಗಿಬಿಟ್ಟಿದೆ. ಆದ್ದರಿಂದ ಆ ಸಂಪ್ರದಾಯ ಅನ್ನೋದೇನಿದೆಯೋ ಅದನ್ನು ಚೆನ್ನಾಗಿ ಎಲ್ಲರೂ ಸಹ ಕಾಪಾಡಿಕೊಳ್ಳಬೇಕು. ಅದನ್ನು ಕಾಪಾಡಿಕೊಳ್ಳುವುದರಲ್ಲೇ ನಿಜವಾದಂತಹ ಒಂದು ಶಕ್ತಿ ಇದೆ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇವೆ. ಈ ಒಂದು ಶ್ರದ್ಧೆಯನ್ನು ವಿಶೇಷವಾಗಿ ಬೆಳೆಸ್ಕೊಳ್ಳಬೇಕು. ಇವತ್ತಿನ ದಿವಸ ಈ ನಮ್ಮ ಬ್ರಾಹ್ಮಣ ಸಮಾಜದವರು ಅನೇಕ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಆ ಕ್ಷೇತ್ರ ಈ ಕ್ಷೇತ್ರ ಅಂತಲ್ಲ, ಎಲ್ಲ ವಿಧವಾದಂತಹ ಕ್ಷೇತ್ರಗಳಲ್ಲೂ ಇದ್ದಾರೆ. ತುಂಬ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ತುಂಬ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದವರು ಇದ್ದಾರೆ. ಆದರೆ ಆ ಸಾಧನೆಗಳು ನಮಗೆ ಅತ್ಯಂತ ಅವಶ್ಯಕ. ಅದೇ ರೀತಿಯಾಗಿ ನಮ್ಮ ಸಂಪ್ರದಾಯಗಳು ಸಹ ನಮಗೆ ಅತ್ಯಂತ ಅವಶ್ಯಕ. ಇದನ್ನು ಈ ಎರಡನ್ನೂ ಸಹ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗುವ ಶಕ್ತಿ ಇದೆ. ಆದ್ದರಿಂದ ಈ ಸಂಪ್ರದಾಯ ಈ ಒಂದು ಎಷ್ಟೇ ಸಾಧನೆಗಳನ್ನು ಮಾಡಿದ್ರು, ಯಾವ ಮಾರ್ಗದಲ್ಲಿ ನಾವು ಹೋಗಿ ಎಷ್ಟೇ ಸಾಧನೆಗಳನ್ನು ಮಾಡಿದರೂ ಇದನ್ನು ಈ ಸಂಪ್ರದಾಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಪ್ರತಿಯೊಬ್ಬರೂ ಸಹ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂತಂದರೆ ನಾನು ಬೇರೆ ಯಾವುದೋ ಕೆಲಸದಲ್ಲಿ ಇದ್ದೀನಿ, ಅದರಿಂದ ಇದಕ್ಕೆ ಸಮಯ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಯಾರು ಹೇಳಬಾರ್ದು. ಸಮಯ ಕೊಡಬೇಕು, ಸಮಯ ಇದೆ, ಸಮಯ ಮಾಡಿಕೊಳ್ಳಬೇಕು. ಇದರ ಸಮಯ ಬೇರೆ, ಅದರ ಸಮಯ ಬೇರೆ. ತುಂಬ ಜನ ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಎಲ್ಲೋ ಅನುಷ್ಠಾನ ಕೂತ್ಕೊಳ್ತಾರೆ, ಆಗ ಹೊರಗಿನ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾ, ಅಯ್ಯೋ ಆ ಕೆಲಸ ಮಾಡಬೇಕಿತ್ತು, ಈ ಕೆಲಸ ಮಾಡಬೇಕಿತ್ತು, ಅವರ ಹತ್ರ ಮಾತಾಡಬೇಕು, ಇವರ ಹತ್ರ ಮಾತಾಡಬೇಕು ಅಂತ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಹೋಗ್ತಾರೆ, ಆಗೇನು ಮಾಡ್ತಾರೆ ಅಂತಂದರೆ ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿ, ಅಯ್ಯೋ ನಾನು ಎಷ್ಟೊತ್ತಿಗೂ ಕೆಲಸದಲ್ಲೇ ಆಗೋಗ್ತಿದೆ, ನಾನು ಪೂರ್ತಿ ಸಮಯ ಅನುಷ್ಠಾನ ಮಾಡೋಕ್ಕೆ ಆಗ್ತಾ ಇಲ್ಲ, ಜಪ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ವಾ ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಅದು ಸರಿಯಾಗಿ ನಡೀತಾ ಇಲ್ಲ, ಇದು ಸರಿಯಾಗಿ ನಡೀತಾ ಇಲ್ಲ. ಆ ಥರ ಮಾಡಬಾರ್ದು. ಅದು ಇದು ಎರಡಕ್ಕೂ ಬೇರೆ ಬೇರೆ ಸಮಯ ಮಾಡ್ಕೊಳ್ಬೇಕು, ಸಾಂಕರ್ಯ ಮಾಡ್ಕೊಳ್ಬಾರ್ದು. ಇದರ ಸಮಯ ಇದು, ಅದರ ಸಮಯ ಅದರದು.
ಅನುಷ್ಠಾನಕ್ಕೆ ಅಂತ ನಾವು ಒಳ್ಳೆ ಕೆಲಸಗಳಿಗೆ ಧರ್ಮಾಚರಣೆ ಕೂತಿದ್ದೀವ, ಸಂಪೂರ್ಣವಾಗಿ ನಮ್ಮ ದೃಷ್ಟಿ ಅದರಲ್ಲೇ ಇರಬೇಕು. ಪ್ರಪಂಚದಲ್ಲಿ ಏನು ಬೇಕಾದರೂ ನಡೆಯಲಿ, ನನ್ನ ಪೂರ್ತಿ ದೃಷ್ಟಿ ಇದರಲ್ಲೇ ಇರಬೇಕು. ಇಲ್ಲ ಬೇರೆದಕ್ಕೆ ಹೊರಗೆ ಕೆಲಸ ಮಾಡೋಕ್ಕೆ ಹೋಗಿದ್ದೀವಾ, ಇದರ ಬಗ್ಗೆ ಯೋಚನೆನೇ ಮಾಡಬೇಡಿ. ಅದರ ಸಮಯದಲ್ಲಿ ಅದನ್ನು ಮಾಡೋದು, ಹೊರಗಿನ ಕೆಲಸವನ್ನು ಚೆನ್ನಾಗಿ ಮಾಡಿ, ಲೌಕಿಕವಾದಂಥ ಪ್ರಪಂಚದಲ್ಲಿ ಚೆನ್ನಾಗಿ ಸಾಧನೆಗಳನ್ನು ಮಾಡಿ ಒಳ್ಳೆಯ ಸ್ಥಾನಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡಿ. ಅದರ ಸಮಯ ಅದರದು, ಇದರ ಸಮಯ ಅದರ ಮಾರ್ಗ ಅದರದು, ಇದರ ಮಾರ್ಗ ಇದರದು, ಎರಡೂ ಬೇಕು. ಯಾಕೆ ಅಂತಂದರೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬನೂ ಸಹ 2 ಕಣ್ಣುಗಳನ್ನು ಹೊಂದಿರಬೇಕು ಅಂತ. ಅಲ್ಲ ಉಂಟಲ್ವ, 2 ಕಣ್ಣು ಉಂಟಲ್ಲ ನಮಗೆ ಅಂತಂದರೆ ಈ ಕಣ್ಣುಗಳಲ್ಲ, ಇದಿದ್ದೇ ಇದೆ. ಆದರೆ ಇನ್ನೂ ಬೇರೆ 2 ಕಣ್ಣುಗಳಿರಬೇಕು. ಒಂದು ಧರ್ಮ, ಇನ್ನೊಂದು ದೇಶ. ಈ 2 ಸಹ ನಮಗೆ 2 ಕಣ್ಣುಗಳಾಗಿರಬೇಕು. ನಮಗೆ ಧರ್ಮ ಅನ್ನೋದೊಂದು ಕಣ್ಣು, ದೇಶ ಅನ್ನೋದೊಂದು ಕಣ್ಣು, ಎರಡನ್ನೂ ಸಹ ನಾವು ಇಟ್ಕೊಂಡು ಹೊಂದಿರಬೇಕು. ಅಂದರೆ ಇಲ್ಲೊಂದು ವಿಶೇಷ ಏನು, ಭಗವಂತ ಮನುಷ್ಯನಿಗೆ ನೋಡಲಿಕ್ಕೆ ಅಂತ 2 ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಹಾಗಂತ ಹೇಳಿ ಒಂದು ಕಣ್ಣಿಂದ ಒಂದು ದಿಕ್ಕನ್ನು, ಇನ್ನೊಂದು ಕಣ್ಣಿಂದ ಇನ್ನೊಂದು ದಿಕ್ಕನ್ನು ನಾವು ನೋಡುವುದಿಲ್ಲ. 2 ಕಣ್ಣುಗಳನ್ನೂ ಕೊಟ್ಟಿದ್ದು ಭಗವಂತ ಒಂದು ವಸ್ತುವನ್ನೇ ನೋಡಲಿಕ್ಕೆ. 2 ಕಣ್ಣುಗಳಿದ್ದರೂ ಆ 2ರಿಂದಲೂ ನಾವು ನೋಡುವುದು ಒಂದೇ ವಸ್ತುವನ್ನು. ಆದರೆ 2 ಕಣ್ಣುಗಳಿಂದ ನೋಡಿದಾಗ ಮಾತ್ರವೇ ನಮಗೆ ಆ ವಸ್ತು ಚೆನ್ನಾಗಿ ಕಾಣುತ್ತೆ. ಒಂದು ಕಣ್ಣು ಮುಚ್ಚಿ ನೋಡಿದರೆ ಅದಷ್ಟು ಸ್ಪಷ್ಟವಾಗಿ ಕಾಣುವುದಿಲ್ಲ. ಆದ್ದರಿಂದ ಹೇಗೆ 2 ಕಣ್ಣುಗಳು ಭಗವಂತ ಕೊಟ್ಟಿರುವಂತಹ 2 ಕಣ್ಣುಗಳನ್ನು ಉಪಯೋಗಿಸಿಕೊಂಡು ಒಂದು ವಸ್ತುವನ್ನು ಸರಿಯಾಗಿ ಸ್ಪಷ್ಟವಾಗಿ ನಾವು ನೋಡಿಕೊಂಡು ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವೋ, ಅದೇ ರೀತಿ ಭಗವಂತ ಇಂತಹ ಒಂದು ಜನ್ಮವನ್ನು ಕೊಟ್ಟಿದ್ದಾನೆ, ಇಂತಹ ಒಂದು ಧರ್ಮ ಪರಂಪರೆಯಲ್ಲಿ ಜನ್ಮವನ್ನು ಕೊಟ್ಟಿದ್ದಾನೆ, ಅಲ್ಲಿಗೆ ಈ ಧರ್ಮವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಇಂತಹ ಒಂದು ಶ್ರೇಷ್ಠವಾದಂತಹ ಭೂಮಿಯಲ್ಲಿ, ಪುಣ್ಯ ಭೂಮಿಯಲ್ಲಿ ಭಗವಂತ ಅವತಾರ ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈ ದೇಶ ಮತ್ತು ಈ ಧರ್ಮ ಎರಡೂ ಸಹ ನಮಗೆ 2 ಕಣ್ಣುಗಳಾಗಿರಬೇಕು. ಆಗ ಈ 2 ಕಣ್ಣುಗಳಿಂದ ನಾವು ನೋಡಿದಾಗ ನಮಗೆ ಪೂರ್ಣವಾದಂತಹ ಒಂದು ಶ್ರೇಯಸ್ಸು ಪ್ರಾಪ್ತವಾಗುತ್ತೆ. ಹೇಗೆ 2 ಕಣ್ಣುಗಳಿಂದ ನೋಡಿದಾಗ ಒಂದು ವಸ್ತು ಪರಿಪೂರ್ಣವಾಗಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆಯೋ, ಅದೇ ರೀತಿ 2 ಕಣ್ಣುಗಳು, ದೇಶ ಧರ್ಮ, ಈ ಎರಡನ್ನೂ ನಾವು ಪ್ರಧಾನವಾಗಿ ಇಟ್ಕೊಂಡು ಜೀವನವನ್ನು ನಡೆಸಿ ನಮ್ಮ ಪ್ರಯತ್ನಗಳನ್ನೆಲ್ಲ ನಾವು ನಮ್ಮ ಸಾಧನೆಗಳನ್ನೆಲ್ಲ ನಾವು ಮಾಡಿದಾಗ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ, ಬೇರೆಯವರಿಗೂ ಸಹ ಒಳ್ಳೆಯದಾಗುತ್ತೆ. ಆದ್ದರಿಂದ ಇಂತಹ ವಿಷಯಗಳನ್ನು ಎಲ್ಲರೂ ಸಹ ವಿಶೇಷವಾಗಿ ತಿಳ್ಕೊಳ್ಳಬೇಕು. ಈ ಒಂದು ಆಚರಣೆಯನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ಇನ್ನು ಅನೇಕ ವಿಧವಾದಂತಹ ಸಮಸ್ಯೆಗಳು, ಈಗಾಗಲೇ ಸ್ವಾಮಿಗಳು ಮಾತಾಡ್ತಾ ಹೇಳಿದ್ರು, ಬೇರೆ ಬೇರೆ ರೀತಿಯಂತಹ ಸಮಸ್ಯೆಗಳು ಇವೆ. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಸಮಾಜಕ್ಕೆ ಅನೇಕ ಸಮಸ್ಯೆಗಳಿವೆ. ಅಂತಹ ಒಂದು ಸಮಸ್ಯೆಗಳಿಗೂ ಸಹ ವಿಶೇಷವಾಗಿ ಅವರ ತಮ್ಮ ಮಾತಿನಲ್ಲಿ ಮಾತಾಡ್ತಾ ಹೇಳಿದ್ರು, ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಅದು ತುಂಬ ಸಮಂಜಸವಾಗಿದೆ. ಈ ರೀತಿಯಂತಹ ಕಾರ್ಯಗಳು ಎಲ್ಲ ಕಡೆಯೂ ಸಹ ವಿಶೇಷವಾಗಿ ನಡೆಯಲಿ. ಇದರ ಬಗ್ಗೆ ಒಂದು ಅವಗಾಹನೆ ಎಲ್ಲರಿಗೂ ಸಹ ವಿಶೇಷವಾಗಿ ಉಂಟಾಗಲಿ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಸ್ವಾಮಿಗಳು ಸ್ವರ್ಣವಲ್ಲಿ ಮಠದಿಂದ ನಡೀತಾ ಇರತಕ್ಕಂಥ ಅಂತಹ ಕಾರ್ಯಗಳು ಅಂದರೆ ಮಕ್ಕಳಿಗೆ, ದಂಪತಿಗಳಿಗೆ, ಹೆಣ್ಣು ಮಕ್ಕಳಿಗೆ, ಇವರೆಲ್ಲ ವಟುಗಳಿಗೆ ಬೇಕಾಗಿರತಕ್ಕಂಥ ಒಂದು ಮಾರ್ಗದರ್ಶನ ಇತ್ಯಾದಿಗಳ ಬಗ್ಗೆ ಮಾಡ್ತಾ ಇರುವಂತಹ ಕಾರ್ಯಗಳ ಬಗ್ಗೆ ಹೇಳಿದ್ದಾರೆ. ಹೀಗೂ ಅನೇಕ ಕಡೆಗಳಲ್ಲೂ ಸಹ ಅನೇಕ ಜನರು ಮಾಡ್ತಾನೆ ಇದ್ದಾರೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೀಬೇಕು. ಇನ್ನೂ ಹೆಚ್ಚಿನ ಜನರು ಅದರಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬರೂ ಸಹ ಈ ಥರ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ತಮ್ಮ ಮಕ್ಕಳನ್ನು ಸಹ ಕಳಿಸ್ಬೇಕು. ಅದಕ್ಕೆ ಇಂಥ ಒಂದು ಸಂಸ್ಕಾರದ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಮಕ್ಕಳನ್ನು ಅದಕ್ಕೆ ಖಂಡಿತವಾಗಿ ಎಲ್ಲರೂ ಸಹ ಕಳಿಸಬೇಕು. ತದ್ವಾರ ಆ ಧರ್ಮ ಜಾಗೃತಿ ಅನ್ನೋದು ಇನ್ನೂ ವಿಶೇಷವಾಗಿ ಉಂಟಾಗಲಿ, ಆ ಸಮಸ್ಯೆಗಳ ಪರಿಹಾರ ಆಗಲಿ. ಅದೇ ನಾನು ಹೇಳಿದ್ದೀಗ, ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಆ ಸಮಸ್ಯೆಯನ್ನು ನೋಡಿದಷ್ಟು ಇನ್ನೂ ನಾವು ಗಟ್ಟಿಯಾಗುವಂತಹ ಪ್ರಯತ್ನವನ್ನು ಮಾಡಬೇಕೇ ಹೊರತು ಇನ್ನೂ ನಾವು ಬಲಹೀನರಾಗಬಾರದು. ಆ ರೀತಿಯ ಅಂತಹ ಒಂದು ಪ್ರವೃತ್ತಿ ಎಲ್ಲರಿಗೂ ಸಹ ಬರಲಿ. ತದ್ವಾರ ಸಮಾಜವು ಇತೋಪಿ ಅಧಿಕವಾದಂತಹ ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂತಹ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಇನ್ನೂ ಒಂದು ಮಾತನ್ನು ಹೇಳಬೇಕಾಗಿದೆ. ಎಲ್ಲ ಮನೆಗಳಲ್ಲೂ ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು ಇದ್ದಾರೆ. ಗಂಡು ಮಕ್ಕಳಿಗೆ ಸುಮಾರು ಮನೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಗಂಡು ಮಕ್ಕಳಿಗೆ ಉಪನಯನದಕ್ಕೆ ಒಂದು ವಯಸ್ಸಿದೆ ಶಾಸ್ತ್ರದಲ್ಲಿ. ಆ ವಯಸ್ಸು ಬಂದ ತಕ್ಷಣ ಎಲ್ರಿಗೂ ಸಹ ಉಪನಯನ ಮಾಡಿ ನಂತರ ಅವರಿಗೆ ಗಾಯತ್ರಿ ಮಂತ್ರ ಇತ್ಯಾದಿಗಳನ್ನು ಉಪದೇಶ ಮಾಡಿ ಸಂಧ್ಯಾವಂದನ ಅನುಷ್ಠಾನ ಅಂತ ನಿಯತವಾಗಿ ಒಂದು ಅನುಷ್ಠಾನ ಇದೆ. ಆದರೆ ಹೆಣ್ಣು ಮಕ್ಕಳಿಗೆ ಆ ರೀತಿಯಾಗಿಲ್ಲ. ಅಂದರೆ ಈ ಇಷ್ಟನೇ ವಯಸ್ಸಿನಲ್ಲಿ ಏನೋ ಉಪನಯನವೋ ಅಥವಾ ಈ ರೀತಿಯ ಅಂತಹ ಒಂದು ಸಂಸ್ಕಾರ ಅಂತಿಲ್ಲ. ಅಂದರೆ ಉಪನಯನ ಸಂಸ್ಕಾರ ಅಥವಾ ನಿಯತವಾಗಿ ಇಂತಹ ಒಂದು ಅನುಷ್ಠಾನ ಅಂತಿಲ್ಲ. ಎಲ್ಲರೂ ಏನೋ ಒಂದು ಅವರವರ ಮನೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಒಂದು ಏನಾಗಬೇಕಾಗಿದೆ ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಸಹ ಹೇಗೆ ಗಂಡು ಮಕ್ಕಳಿಗೆ ಒಂದು ವಯಸ್ಸು ಬಂದಾಗ ಆ ಸಕಾಲದಲ್ಲಿ ಉಪನಯನವನ್ನು ಮಾಡಿ ತದನಂತರ ಅವರಿಗೊಂದು ಅನುಷ್ಠಾನ ಅನ್ನೋದಿದೆಯೋ, ಅದೇ ರೀತಿಯಾಗಿ ಸ್ತ್ರೀಯರು, ಯಾಕೆಂದರೆ ನಮ್ಮ ಶಾಸ್ತ್ರ ಯಾರನ್ನೂ ಸಹ ಬಿಟ್ಟಿಲ್ಲ, ಎಲ್ಲರಿಗೂ ಒಂದು ಶ್ರೇಯೋ ಮಾರ್ಗವನ್ನು ತೋರಿಸಿದೆ.
ನಿನಗೆ ಈ ರೀತಿಯಂತಹ ಸಾಮರ್ಥ್ಯ ಇದೆಯಾ, ಹಾಗಾದರೆ ನಿನಗೆ ಈ ಒಂದು ಮಾರ್ಗ ಇದೆ, ನಿನಗೆ ಇಂತಹ ಒಂದು ಮಾರ್ಗ ಇದೆ ಅಂತ ಯಾರನ್ನೂ ಶಾಸ್ತ್ರ ಬಿಟ್ಟಿಲ್ಲ, ಎಲ್ರಿಗೂ ಸಹ ಸನ್ಮಾರ್ಗವನ್ನು ತೋರಿಸಿದೆ. ಅದರಿಂದ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಸ್ತ್ರೀಯರು, ಹೆಣ್ಣು ಮಕ್ಕಳು ಅವರೆಲ್ಲರೂ ಸಹ ಮಾಡಬಹುದಂತಹ ಜಪವನ್ನು ಮಾಡಬಹುದಂತಹ ಅನೇಕ ಮಂತ್ರಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆ ಮಂತ್ರಗಳನ್ನು ನಾವು ಹಿರಿಯರಿಂದ ಗುರುಮುಖೇನ ಮಕ್ಕಳಿಗೆ ಉಪದೇಶ ಮಾಡುವುದೋ ಅಥವಾ ಉಪದೇಶ ಮಾಡಿಸುವುದೋ ಮಾಡಿ, ಹೇಗೆ ಈ ವಯಸ್ಸಿನಲ್ಲಿ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೇಗೆ ಉಪನಯನ ಅನ್ನೋದು ನಡೀತಾ ಇದೆಯೋ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೂ ಸಹ ಅದೇ ರೀತಿಯಂತಹ ಒಂದು ವಯಸ್ಸು ಬಂದಾಗ ಅವರಿಗೂ ಸಹ ಒಂದು ಅದಕ್ಕೆ ನಾವು ಅನೇಕ ಕಡೆಗಳಲ್ಲಿ ವಿಶೇಷವಾಗಿ ಅನೇಕ ಜನ ಮಕ್ಕಳಿಗೆ ಈಗಾಗಲೇ ನಾನು ಮಾಡಿದ್ದೆ. ಸುಮಾರು ಜನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೂ ವಿಶೇಷವಾಗಿ ದುರ್ಗಾ ಮಂತ್ರ ಹಾಗೂ ಇನ್ನು ಶಕ್ತಿ ಪಂಚಾಕ್ಷರಿ ಮಂತ್ರ ಮೊದಲಾದಂತಹ ಮಂತ್ರಗಳಿವೆ. ಆ ಮಂತ್ರಗಳನ್ನು ಉಪದೇಶ ಮಾಡಿದ್ದಲ್ಲದೆ ಅದರ ಜೊತೆಗೆ ದೇವಿ ಭಾಗವತದಲ್ಲಿ ಕೊನೆ ಸ್ಕಂಧದಲ್ಲಿ ಗಾಯತ್ರಿ ಸ್ತೋತ್ರ ಅಂತ ಒಂದಿದೆ. ಸುಮಾರು ಒಂದು 29 ಶ್ಲೋಕಗಳಿವೆ. ಆ ಗಾಯತ್ರಿ ಸ್ತೋತ್ರದಲ್ಲಿ ಆ ಗಾಯತ್ರಿ ಅಮ್ಮನವರ ಒಂದು ವಿಶೇಷವಾದಂತಹ ಪ್ರಾರ್ಥನೆ ಇತ್ಯಾದಿಗಳೆಲ್ಲ ಇದೆ. ಅದನ್ನು ಎಲ್ಲ ಮಕ್ಕಳು ಸಹ ಪಠನ ಮಾಡಬೇಕು ಎಂಬುದಾಗಿ ಒಂದು ಅನುಷ್ಠಾನ ಪದ್ಧತಿ ಇದೆ. ಆ ಒಂದು ಅನುಷ್ಠಾನ ಪದ್ಧತಿಯಂತೆ ಅವರಿಗೆ ಉಪದೇಶವನ್ನು ಮಾಡಿದ್ದೇವೆ. ಆದ್ದರಿಂದ ಈ ಒಂದು ಕ್ರಮದಲ್ಲಿ ಇಂತಹ ಒಂದು ಸಂಪ್ರದಾಯವೂ ಸಹ ಎಲ್ಲ ಕಡೆಯೂ ವಿಶೇಷವಾಗಿ ಬರಲಿ. ಪ್ರತಿಯೊಂದು ಮನೆಯಲ್ಲೂ ಸಹ ಹೇಗೆ ಗಂಡು ಮಕ್ಕಳಿಗೆ ಈ ರೀತಿಯಂತಹ ಒಂದು ಅನುಷ್ಠಾನ ಅಂತಿದೆಯೋ ಅದೇ ರೀತಿಯಾಗಿ ಅವರಿಗೂ ಸಹ ಗುರುಮುಖೇನ ಆ ಒಂದು ಉಪದೇಶ ಅನ್ನೋದಾಗಿ ತದ್ವಾರ ಆ ಒಂದು ಸಂಪ್ರದಾಯ ಅವರಿಗೂ ಸಹ ಒಂದು ನೇತವಾದಂತಹ ಒಂದು ಅನುಷ್ಠಾನ ಅನ್ನೋದು ಇರಲಿ. ತದ್ವಾರ ಅವರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಈ ರೀತಿಯಂತಹ ಒಂದು ಸಂಪ್ರದಾಯ ಎಲ್ಲ ಕಡೆಯೂ ಸಹ ವಿಶೇಷವಾಗಿ ಬರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಇದು ಅತ್ಯಂತ ಅವಶ್ಯಕ. ಹಾಗೆ ಬೇರೆ ಎಲ್ಲ ರೀತಿಯಲ್ಲೂ ವಿವಾಹ ಇತ್ಯಾದಿ ಎಲ್ಲ ವಿಚಾರಗಳಲ್ಲೂ ಸಹ ಎಲ್ಲರೂ ಶಾಸ್ತ್ರೀಯವಾದಂತಹ ಮಾರ್ಗವನ್ನು ನಾವು ದಾಟಬಾರದು. ಇದನ್ನು ಸಹ ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಳಬೇಕು. ಯಾಕೆ ಅಂತಂದರೆ ಒಂದು ಲೌಕಿಕವಾದಂತಹ ಕೆಲಸಗಳನ್ನು ಹೇಗೆ ಬೇಕಾದರೂ ಅಂದರೆ ಕಾನೂನಿಗೆ ತೊಂದರೆ ಆಗದೇ ಇರುವಂತೆ ಶಾಸ್ತ್ರಕ್ಕೆ ಸಂಬಂಧ ಇಲ್ಲದೆ ಲೌಕಿಕವಾದಂತಹ ಕೆಲಸಗಳನ್ನು ಕಾನೂನಿಗೆ ಅನುಸಾರವಾಗಿ ಎಲ್ಲರೂ ಮಾಡಲೇಬೇಕು. ಅದನ್ನು ಮತ್ತೆ ದಾಟಬಾರದು. ಆದರೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿರುವಾಗ ಶಾಸ್ತ್ರ ಯಾವ ಒಂದು ಮಾರ್ಗವನ್ನು ನಮಗೆ ತೋರಿಸಿದೆಯೋ ಆ ಮಾರ್ಗದಲ್ಲೇ ನಾವು ಹೋಗಬೇಕು. ವಿವಾಹ ಅಂತಂದರೆ ಅದು ಒಂದು ಶಾಸ್ತ್ರೀಯವಾದಂತಹ ಸಂಸ್ಕಾರ. ಅದು ಬರೀ ಯಾವುದೋ ಒಂದು ಕಂಪನಿ ಇನ್ನೊಂದು ಕಂಪನಿ ಜೊತೆಗೆ MOU ಮಾಡಿಕೊಂಡು ಒಂದು 3 ವರ್ಷ 2 ವರ್ಷ 4 ವರ್ಷ ಆಮೇಲೆ ಬೇಕಂದರೆ ಇಡ್ತೀವಿ, ಇಲ್ಲ ಹೋದರೆ ಬಿಟ್ಬಿಡ್ತೀವಿ, ಇನ್ನೊಂದು ಸಂಸ್ಥೆ ಜೊತೆಗೆ ಸೇರ್ಕೊಳ್ತೀವಿ ಅಂತ ಹೀಗೆಲ್ಲ ಮಾಡ್ಲಿಕ್ಕೆ ಆಗುವುದಿಲ್ಲ. ಆ ಥರದ್ದಲ್ಲ ಇದು MOU ಅಲ್ಲ ವಿವಾಹ ಅಂತಂದರೆ. ಇದು ವಿವಾಹ ಅಂತಂದರೆ ಅದೊಂದು ಸಂಸ್ಕಾರ, ಶಾಸ್ತ್ರೀಯವಾದಂತಹ ಒಂದು ಸಂಸ್ಕಾರ ಅಂತ ಯಾಕೆ ಇಟ್ಟಿದ್ದಾರೆ ಇದಕ್ಕೆ ಹೆಸರು ಅಂತಂದರೆ, ಲೋಕದಲ್ಲಿ ಯಾವುದಾದ್ರೂ ಒಂದು ವಸ್ತು ಎಲ್ಲೋ ಗಣಿಯಲ್ಲೆಲ್ಲೋ ಹುಟ್ಟಿರುವಂತಹ ಒಂದು ವಸ್ತು ನಮಗೆ ಉಪಯೋಗ ಆಗುವ ರೀತಿಯಲ್ಲಿ ತಯಾರಾಗಬೇಕು ಅಂತಂದರೆ ಈ ಮಧ್ಯದಲ್ಲಿ ಅಂದರೆ ಆ ಗಣಿಯಲ್ಲಿ ಅದು ಹುಟ್ಟಿರುವ ಜಾಗದಿಂದ ನಮ್ಮ ಕೈ ತನಕ ಮಧ್ಯದಲ್ಲಿ ಆ ವಸ್ತುವಿಗೆ ಅದೆಷ್ಟೋ ಸಂಸ್ಕಾರಗಳು ನಡೀಬೇಕು. ಅದಕ್ಕೊಂದು ದೊಡ್ಡ ಪ್ರಕ್ರಿಯೆ ಇರುತ್ತೆ. ಆ ಎಲ್ಲ ಸಂಸ್ಕಾರಗಳು ನಡೆದಾಗ ಮಾತ್ರ ಆ ವಸ್ತು ನಮಗೆ ಉಪಯೋಗಕಾರಿ ಆಗುತ್ತೆ. ಅದೇ ರೀತಿ ಮನುಷ್ಯನ ಒಂದು ಜನ್ಮ ಏನಿದೆಯೋ ಇದಕ್ಕೂ ಸಹ ಅನೇಕ ವಿಧವಾದಂತಹ ಸಂಸ್ಕಾರಗಳು ನಡೀಬೇಕು. ಆ ಎಲ್ಲ ಸಂಸ್ಕಾರಗಳು ನಡೆದಾಗ ಮಾತ್ರ ಈ ಜೀವನದ ಒಂದು ಮುಖ್ಯವಾದಂತಹ ಉದ್ದೇಶ ಸಿದ್ಧಿ ಆಗುತ್ತೆ. ಅದೇ ಶ್ರೇಯಸ್ಸು. ನಾವು ಆ ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸಂಸ್ಕಾರಗಳೇ ಈ ವಿವಾಹ ಉಪನಯನ ಇತ್ಯಾದಿ ಸಂಸ್ಕಾರಗಳು. ಆದ್ದರಿಂದ ಇದನ್ನು ಬರೀ ಲೌಕಿಕವಾದಂತಹ ದೃಷ್ಟಿಯಿಂದ ನಾವು ನೋಡಬಾರ್ದು. ಹಿಂದಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂತಂದರೆ ಯಾವುದನ್ನು ನೋಡಬೇಕೋ ಅದನ್ನು ನೋಡ್ತಾ ಇದ್ರು, ವಿವಾಹ ಮಾಡ್ತಾ ಇದ್ರು. ಆದರೆ ಇವಾಗ ಹಾಗಲ್ಲ. ಬೇಡದೇ ಇರುವಂತಹ ವಿಷಯಗಳನ್ನೆಲ್ಲ ನೋಡೋದು. ಅದಾಗಬೇಕು, ಇದು ಹೀಗೆ ಇರಬೇಕು, ಅದು ಹಾಗೇ ಇರಬೇಕು, ಅವರು ಬದನೆಕಾಯಿ ಪಲ್ಯನೇ ಊಟ ಮಾಡಬೇಕು, ಕಾಫಿನೇ ಕುಡಿಬೇಕು, ಇದನ್ನೇ ಮಾಡಬೇಕು, ಇದೇ ಮಾತು. ಈಗ ಸುಮಾರು ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೀನಿ. ಏನೋ ಒಂದು ಸಂಬಂಧ ಬಂದಿದೆ ಅಂತ ಹೇಳ್ತಾರೆ. ಸರಿ, ಒಳ್ಳೇದಪ್ಪ, ಸಂತೋಷ. ಆಮೇಲೆ ಕೇಳಿದಾಗ ಏನಪ್ಪ ಸಂಬಂಧ ಬಂತು ಅಂತ ಹೇಳಿದ್ರಲ್ಲ, ಹಿಂದಿನ ಸಲ ಏನಾಯಿತು ಅಂದರೆ ಅದಾಗಲಿಲ್ಲ. ಯಾಕಾಗಿಲ್ಲ ಅಂತಂದರೆ ಏನೋ ನಿಜವಾದಂತಹ ಒಂದು ಗಂಭೀರವಾದ ವಿಷಯ ಇದ್ದರೆ ಅದು ಬೇರೆ ವಿಷಯ. ತುಂಬ ಕ್ಷುಲ್ಲಕವಾದಂತಹ ಕಾರಣ ಆಗಲಿಲ್ಲ ಅಂತ ಹೇಳೋದು. ತುಂಬ ಕ್ಷುಲ್ಲಕ, ಅಲ್ಲೇನು ದೊಡ್ಡ ವಿಷಯನೇ ಅಲ್ಲ ಇದು. ಮತ್ತು ಇದನ್ನು ಯಾರು ಹಿಂದೆ ನೋಡ್ತಾನೂ ಇರಲಿಲ್ಲ. ಈ ಥರದ್ದು ಯಾವುದನ್ನು ನೋಡದೇನೆ ಯಾವುದು ನೋಡಬೇಕೋ ಅದನ್ನು ನೋಡಿ ವಿವಾಹ ಮಾಡಿಕೊಂಡವರು ತುಂಬ ಸುಖವಾಗಿದ್ದಾರೆ. ಇವತ್ತಿಗೂ ತುಂಬ ಸುಖವಾಗಿದ್ದೇ ಇದ್ದಾರೆ. ಅವರ ಪರಿವಾರ ಎಲ್ಲ ತುಂಬ ಸುಖವಾಗಿದ್ದಾರೆ. ಆ ಥರಷ್ಟು ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೇ ಇದೆ. ಆದ್ದರಿಂದ ಇಂತಹ ಕ್ಷುಲ್ಲಕವಾದಂತಹ ವಿಚಾರಗಳನ್ನು ನೋಡದೆ ಸರಿಯಾಗಿ ವಿವಾಹವನ್ನು ಧರ್ಮ ಮಾರ್ಗ, ಶಾಸ್ತ್ರವು ನಮಗೆ ಯಾವ ಮಾರ್ಗವನ್ನು ಹಾಕಿಕೊಟ್ಟಿದೆಯೋ ಆ ಮಾರ್ಗದಲ್ಲಿ ಈ ಸಂಸ್ಕಾರಗಳನ್ನು ಮಾಡಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಹಾಗೆ ತದನಂತರ ವಿಶೇಷವಾಗಿ ಅದೇ ಮಕ್ಕಳಿಗೆ ವಿಶೇಷವಾಗಿ ಇಂತಹ ಸಂಸ್ಕಾರವನ್ನು
ಹೇಳಿಕೊಡುವುದು ಇದೂ ಸಹ ಅತ್ಯಂತ ಅವಶ್ಯಕ. ಈ ಸಂತಾನಾಭಿವೃದ್ಧಿ ಅದೂ ಸಹ ಅವಶ್ಯಕ. ಮತ್ತು ಅವರಿಗೆ ಬರೀ ಅಷ್ಟು ಮಾತ್ರ ಮಾಡಿದರೆ ಉಪಯೋಗ ಇಲ್ಲ. ಯಾಕಂದರೆ ಈಗ ನಮ್ಮ ಹತ್ರ ಇತ್ತೀಚೆಗೆ ಯಾರೋ ಒಬ್ಬರು ಬಂದು ಹೇಳಿದರು, ಏನು ಅಂತಂದರೆ, ಸ್ವಾಮಿ ತಾವು ಅಪ್ಪಣೆ ಮಾಡಿ ಎಲ್ಲರಿಗೂ ಸಹ ಸುಮಾರು ಜನ ಮಕ್ಕಳು ಹುಟ್ಟಲಿ ಅಂಥೇಳಿ ಎಲ್ಲರೂ ಸಹ ಈ ಥರ ನೀವು ಅಪ್ಪಣೆ ಮಾಡಿ ಅಂಥೇಳಿ ಹೇಳಿದರು. ಈ ಥರ ಆಗಬೇಕು, ಬರೀ ಒಬ್ಬರು ಇಬ್ಬರು ಅಂತಲ್ಲ, ತುಂಬ ಜನ ಆಗಬೇಕು ಅಂಥೇಳಿ ನೀವು ಅಪ್ಪಣೆ ಮಾಡಿ ಅಂತ ಹೇಳಿದರು. ನಾನು ಹೇಳಿದೆ, ನಾನು ಸಂತಾನ ಆಗಬೇಕು ಅಂತ ನಾನು ಹೇಳ್ತೀನಿ. ಅದೇ ರೀತಿ ಅದಕ್ಕಿಂತಲೂ ಮುಖ್ಯವಾಗಿ ಇರುವಂತಹ ಸಂತಾನಕ್ಕೆ ಸಂಸ್ಕಾರವನ್ನು ಕೊಡಿ ಅಂತ ನಾನು ಹೇಳ್ತೀನಿ. ಅದನ್ನು ನಾನು ಪ್ರಧಾನವಾಗಿ, ಸಂತಾನವೂ ಬೇಕೇ ಬೇಕು, ಆ ವಂಶವೃದ್ಧಿ ಅನ್ನೋದು ಆಗಲೇಬೇಕು, ಅದು ಸಹ ಆಗಬೇಕು, ಅದು ಅವಶ್ಯಕ, ಅದನ್ನು ಬಿಡಬಾರದು. ಖಂಡಿತವಾಗಿಯೂ ವಂಶವೃದ್ಧಿ ಅನ್ನೋದು ವಿಶೇಷವಾಗಿ ಆಗಬೇಕು, ಅದಕ್ಕೊಂದು ಪ್ರಯತ್ನಶೀಲರು ಆಗಬೇಕು. ಆದರೆ ಬರೀ ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದರೆ ಸಾಕು. ತುಂಬ ಜನ ಮಕ್ಕಳಿದ್ದಾರೆ, ಆದರೆ ಯಾರಿಗೂ ಸಂಸ್ಕಾರ ಇಲ್ಲ ಅಂತಂದರೆ ಆಗ ಉಪಯೋಗ ಇಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳಿದ್ದಾರೆ, ಶತಮಪ್ಯಂಧಾನಾನ್ ಅಪಶ್ಯತಿ ಅಂತ ಒಂದು ಮಾತಿದೆ. ಅಂದರೆ ಇದರ ಅರ್ಥ ಏನು? 100 ಜನ ಕುರುಡ್ರಿದ್ರೂ ಅವರಿಗೆ ನೋಡ್ಲಿಕ್ಕಾಗೋದಿಲ್ಲ. ಈ ವಸ್ತು ಚೆನ್ನಾಗಿದೆಯಾ, ಇದು ಬಿಳಿ ಬಣ್ಣನ ಕಪ್ಪು ಬಣ್ಣನ ನೋಡಿ ಹೇಳಿ ಅಂತಂದರೆ 100 ಜನನೂ ಕುರುಡ್ರಾಗ್ಬಿಟ್ರೆ ಅವರಿಗೆ ನೋಡಿ ಹೇಳೋಕ್ಕಾಗೋದಿಲ್ಲ ಯಾವ ಬಣ್ಣ ಅಂತ. ಅದೇ ಒಬ್ಬ ಕಣ್ಣಿದ್ದವನಾದರೆ ಸಾಕು, ಅವನು ನೋಡಿಬಿಟ್ಟು ಹೇಳ್ತಾನಾ ಇದು ಚೆನ್ನಾಗಿದೆ, ಇದಾಗಬಹುದು, ಇದು ಬಿಳಿ ಬಣ್ಣ ಅಥವಾ ನೀಲಿ ಬಣ್ಣ ಅಂತ ಅವನು ಹೇಳ್ತಾನೆ. ಆದ್ದರಿಂದ ಸಂಸ್ಕಾರಹೀನರಾಗಬಾರದು. ಇರುವಂತಹ ಮಕ್ಕಳಿಗೆ ವಿಶೇಷವಾಗಿ ಸಂಸ್ಕಾರವನ್ನು ಕೊಡಿ. ಈ ಒಂದು ವಿಷಯವನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಸಂಸ್ಕಾರವನ್ನು ಕೊಡೋದಿಲ್ಲ, ಬೇರೆಯವ್ರಿಗೆ ಮಾತ್ರ ನಾವು ಭಾಷಣ ಮಾಡ್ತೀವಿ, ಅದು ಮಾಡ್ತೀವಿ, ಪಾಠ ಹೇಳ್ತೀವಿ ಅಂತಂದರೆ ಅದು ಸರಿಯಾಗುವುದಿಲ್ಲ. ಆದ್ದರಿಂದ ವಿಶೇಷವಾಗಿ ಸಂಸ್ಕಾರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಖಂಡಿತವಾಗಿಯೂ ಎಲ್ಲರೂ ಮಾಡಿ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳ್ತಾ, ಈ ಪ್ರತಿಯೊಂದು ಸಂಸ್ಕಾರದ ಆಚರಣೆಯ ಹಿಂದೆ ಇರತಕ್ಕಂತಹ ಆ ಒಂದು ಶಾಸ್ತ್ರೀಯ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ಇದನ್ನು ಚೆನ್ನಾಗಿ ಆಚರಣೆ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳುತ್ತಾ, ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಈ ಬ್ರಾಹ್ಮಣ ಸಮಾಜ ಹಾಗೂ ಇತರ ಸಮಾಜಗಳು ಸಹ ಎಲ್ಲ ಆಸ್ತಿಕರೂ ಸಹ ಶ್ರೇಯೋವಂತರಾಗಲಿ, ಎಲ್ಲರಿಗೂ ಸಹ ಅದರಿಂದ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದಂತಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ನಾವು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಎಲ್ಲರಲ್ಲೂ ಸಹ ಐಕಮತ್ಯ ಇರಬೇಕು ಅನ್ನುವಂತಹ ಒಂದು ಮಾತನ್ನು ನಾನು ಹೇಳಿದ್ದೆ. ಈ ರೀತಿಯಾದಂಥ ಒಂದು ಐಕಮತ್ಯ ಇರಬೇಕು ಅಂದರೆ ಆ ಐಕಮತ್ಯ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಏನಾಗಬೇಕು ಅಂತಂದರೆ, ಹಿಂದೆಲ್ಲ ಒಂದ್ಸಲಿ ಮಾತಾಡ್ತಿರುವಾಗ ಅಧ್ಯಕ್ಷರು ಇತ್ಯಾದಿಗಳೆಲ್ಲ ಅವರು ಬ್ರಾಹ್ಮಣ ಮಹಾಸಭೆಯವರು ನಮ್ಮ ಹತ್ರ ಬಂದು ಮಾತನಾಡುವಾಗ ಒಂದು ವಿಚಾರ ಬಂತು. ಏನು ಅಂತಂದರೆ, ನಮ್ಮ ಒಂದು ಸಮಾಜದಲ್ಲಿ ಈ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿ ಒಬ್ಬರನ್ನು ಆಯ್ಕೆ ಮಾಡುವುದು ಅಂತಿರುತ್ತೆ. ಆ ಅಧ್ಯಕ್ಷರನ್ನಾಗಿ ಆಯ್ಕೆ ಯಾರನ್ನು ಮಾಡಬೇಕಾಗಿದೆಯೋ ಅದಕ್ಕಾಗಿ ಮಾಮೂಲಾಗಿ ಲೋಕದಲ್ಲಿ ನಡೀತಾ ಇರುವಾಗ ಒಂದು ಎಲೆಕ್ಷನ್ ಮಾಡುವುದು, ಅದರಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವುದು ಅಂತೆಲ್ಲ ನಡೀತಾ ಇರುತ್ತೆ. ಇಲ್ಲೂ ಸಹ ಅದೇ ಪದ್ಧತಿ, ಲೋಕದಲ್ಲಿ ಆ ಥರ ಪದ್ಧತಿ ಇರುವುದರಿಂದ ಇಲ್ಲೂ ಅದೇ ಸಹ ನಡೀತಾ ಇರುತ್ತೆ. ಆದರೆ ಅದಕ್ಕಿಂತಲೂ ಈ ಚುನಾವಣೆ ಇತ್ಯಾದಿಗಳು ಯಾವುದೂ ಇಲ್ಲದೆ ಎಲ್ಲರೂ ಸಹ ಇಂಥವ್ರು ಆಗಬೇಕು ಅಂತ ಐಕಮತ್ಯದಿಂದ ಹೇಳಿಬಿಟ್ರೆ ಅದರಲ್ಲೇ ನಿಜವಾಗಲೂ ಎಲ್ಲರ ಒಂದು ಐಕಮತ್ಯ ಇದೆ ಅನ್ನೋದು ಸಾಬೀತಾದ ಹಂಗಾಗುತ್ತೆ. ಹೌದು, ಇದೆಲ್ಲರಿಗೂ ಒಂದು ಐಕಮತ್ಯ ಇದ್ದೇ, ಬ್ರಾಹ್ಮಣ ಸಮಾಜದಲ್ಲಿ ಎಲ್ಲರಿಗೂ ಸಹ ಒಂದು ಐಕಮತ್ಯ ಉಂಟು ಅನ್ನೋದನ್ನು ಅದು ಸ್ಪಷ್ಟವಾಗಿ ನಾವು ತಿಳಿಸಿದ ಹಾಗಾಗುತ್ತೆ. ಆದ್ದರಿಂದ ಅದೊಂದು ಆ ಒಂದು ಕೆಲಸ ಆಗಬೇಕು ಅಂತ ಆ ಒಂದು ವಿಚಾರ ಹಿಂದೆ ಮಾತಾಡ್ತಿರುವಾಗ ಬಂತು. ಹಾಗೆ ಅದನ್ನೇ ಇವತ್ತಿನ ದಿವಸ ನಾನು ಹೇಳ ಬಯಸ್ತಾ ಇದ್ದೀನಿ. ಅಂದರೆ ಏನು, ಅದನ್ನೇ ಯುನಾನಿಮಸ್ ಆಗಿ ಅಂತ ವ್ಯಾವಹಾರಿಕದಲ್ಲಿ ಹೇಳ್ತೀವಿ. ಅದರಿಂದ ಎಲ್ಲರೂ ಸಹ ಇಂಥವ್ರು ನಮಗಾಗಬೇಕು ಅಂಥೇಳಿ ಒಂದೇ ತೀರ್ಮಾನಕ್ಕೆ ಬಂದರೆ ನಿಜವಾಗಲೂ ಅಲ್ಲಿಂದ ಆ ಒಂದು ಐಕಮತ್ಯ ಅನ್ನೋದು ಪರಿಪೂರ್ಣವಾಗಿ ಬಂತು ಅಂತ ನಾವು ತಿಳ್ಕೊಳ್ಳಬಹುದು. ಆದ್ದರಿಂದ ಈ ರೀತಿಯಾಗಿ ನಡೆಯಲಿ. ಮತ್ತು ಈ ರೀತಿಯಾಗಿ ಮಾಡುವುದರಿಂದ ತುಂಬ ದೊಡ್ಡ ಶ್ರಮವೂ ತಪ್ಪುತ್ತೆ ಎಲ್ರಿಗೂ ಸಹ. ಆದ್ದರಿಂದ ಇದನ್ನು ಆ ಆಯ್ಕೆ ಆಗಲಿ, ಸರಿಯಾದಂತಹ ಒಂದು ಆಯ್ಕೆ ಆಗಲಿ, ತದ್ವಾರ ವಿಶೇಷವಾಗಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ನಮಗೆ ಮತ್ತು ವಿಶೇಷವಾಗಿ ಈ 2 ದಿವಸಗಳ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಅನೇಕ ಮಠಾಧಿಪತಿಗಳು, ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಅನೇಕ ಜನ ಮಠಾಧಿಪತಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಅತ್ಯಂತ ಪ್ರೀತಿಯಾದರುಗಳಿಗೆ ಪಾತ್ರರಾಗಿರ್ತಕ್ಕಂತಹ ಮಠಾಧಿಪತಿಗಳು ಇಲ್ಲಿದ್ದಾರೆ. ಸ್ವರ್ಣವಲ್ಲಿ ಮಠಾಧೀಶರಾದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರಿದ್ದಾರೆ, ಹಾಗೂ ಶಿವಗಂಗಾ ಮಠಾಧೀಶರು ಪುರುಷೋತ್ತಮ ಭಾರತಿ ಸ್ವಾಮಿಗಳವರಿದ್ದಾರೆ, ಹಾಗೂ ನೆಲಮಾವು ಮಠಾಧೀಶರು ಮಾಧವಾನಂದ ಭಾರತಿ ಸ್ವಾಮಿಗಳಿದ್ದಾರೆ, ಹಾಗೂ ಅದ್ವೈತಾನಂದ ಭಾರತಿ ಸ್ವಾಮಿಗಳು ಆವಣಿ ಮಠಾಧೀಶರು ಅವರಿದ್ದಾರೆ. ಇವರೆಲ್ಲರೂ ಸಹ ಇವತ್ತಿನ ದಿವಸ ಇಲ್ಲಿ
ಇರುವುದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ವಿಶೇಷವಾಗಿ ನಿಮಗೆಲ್ಲ ಎಲ್ಲ ಆಸ್ತಿಕರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ನಾವು ಆಶೀರ್ವಾದಗಳನ್ನು ಎಲ್ಲ ಆಸ್ತಿಕರಿಗೂ ತಿಳಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಈ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿ ಈ ಎಲ್ಲ ಕಾರ್ಯವನ್ನೂ ಸಹ ಉತ್ತಮವಾದಂತಹ ರೀತಿಯಲ್ಲಿ ಮಾಡ್ತಾ ಎಲ್ಲರನ್ನೂ ಸಹ ಸೇರಿಸಿಕೊಂಡು ಎಲ್ಲ ಆಸ್ತಿಕರು, ಎಲ್ಲ ಬ್ರಾಹ್ಮಣ ಸಮಾಜದವರು ಹಾಗೂ ಎಲ್ಲ ರಾಜಕೀಯ ಮುಖಂಡರು ಎಲ್ಲರ ಒಂದು ಸಹಕಾರ ಅನ್ನೋದು ಅತ್ಯಂತ ಅವಶ್ಯಕವಾಗಿದೆ. ಅಂಥ ಎಲ್ಲ ರಾಜಕೀಯ ಮುಖಂಡರನ್ನು, ಅತ್ಯಂತ ಪ್ರಮುಖರನ್ನು, ವಿಶೇಷವಂತಹ ಸಾಧನೆಗಳನ್ನು ಮಾಡಿರ್ತಕ್ಕಂತಹ ಎಲ್ಲರನ್ನೂ ಸಹ ಈ ಸಂದರ್ಭದಲ್ಲಿ ಸೇರಿಸಿ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದು ಸಂತೋಷಕರವಾದಂತಹ ವಿಷಯ. ಅಶೋಕ್ ಹಾರ್ನಳ್ಳಿ ಅವರಿಗೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಉತ್ತಮವಾದಂತಹ ರೀತಿಯಲ್ಲಿ ಇದನ್ನು ನೆರವೇರಿಸ್ತಾ ಇದ್ದಾರೆ. ಅವರಿಗೆ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲರಿಗೂ ಸಹ, ಎಲ್ಲ ಉಪಾಧ್ಯಕ್ಷರುಗಳು, ಎಲ್ಲ ಕಾರ್ಯದರ್ಶಿಗಳು, ಹೀಗೆ ಎಲ್ಲ ಸದಸ್ಯರು ಎಲ್ಲರಿಗೂ ಸಹ ನಾವು ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ಆಸ್ತಿಕರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಗುರುಗಳ ಈ ಸುವರ್ಣ ಭಾರತಿ ಮಹೋತ್ಸವದ ಒಂದು ಸಂದರ್ಭದ ನಿಮಿತ್ತವಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರಂಭದ ಈ ಒಂದು ವ್ಯವಧಿಯಲ್ಲಿ ವಿಶೇಷವಾಗಿ ನಮ್ಮ ಗುರುಗಳಿಗೆ ಆತ್ಮೀಯರಾಗಿ ಗುರು ಸೇವೆಯನ್ನು ಮಾಡಿರ್ತಕ್ಕಂತಹ ಅನೇಕ ಜನರಿಗೆ ಒಂದು ಪುರಸ್ಕಾರವನ್ನು, ಗುರುಸೇವಾ ಪುರಸ್ಕಾರವನ್ನು ಸಹ ಈ ಬ್ರಾಹ್ಮಣ ಮಹಾಸಭೆಯಿಂದ ನೀಡಿರುವುದು ಅದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಹಲೋ ಹಲೋ ಹಲೋ